ನಮಸ್ಕಾರ. ಇಂದಿನ ದಿಕ್ಸೂಚಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗಬರೀಶ್ ಅಕ್ಕಿ. ಇವತ್ತು ರಾಜಕೀಯ ಚರ್ಚೆ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ 1 ಗಂಟೆಗಳ ಕಾಲ. ಅದು ಯಾವುದು ಅಂತ ನಿಮಗೆ ಈಗಾಗಲೇ ಊಹೆ ಮಾಡಿರಬಹುದು. 2 ಕ್ಷೇತ್ರಗಳಲ್ಲಿ ಚುನಾವಣೆ ಏನು ಅನೌನ್ಸ್ ಮಾಡಲಾಗಿದೆ. ಒಂದು ರಾಜರಾಜೇಶ್ವರಿ ನಗರ ಮತ್ತು ಶಿರಾ ಕ್ಷೇತ್ರದ ಚುನಾವಣೆ. 2 ಬೇರೆ ಬೇರೆ ಕಾರಣಗಳಿಂದಾಗಿ 3 ಪಕ್ಷಗಳಿಗೂ ತುಂಬ ಮಹತ್ವದ ಚುನಾವಣೆ, ಪ್ರತಿಷ್ಠೆಯ ಚುನಾವಣೆ. ಯಾಕೆಂದರೆ ಎಲ್ಲ ಪಕ್ಷಗಳದ್ದು ಅದರದ್ದೇ ಆದ ಕಾರಣಗಳಿವೆ. ಆಡಳಿತಾರೂಢ BJPಗೆ ಒಂದು ಸ್ಥಾನವನ್ನು 2 ಸ್ಥಾನಗಳನ್ನ ಗೆಲ್ಲಬೇಕು ಅಂತ ಆಸೆ. 2 ಸ್ಥಾನಗಳಲ್ಲಿ ಅದು ಇರಲಿಲ್ಲ, ಗೆಲ್ಲಬೇಕನ್ನೋ ಆಸೆ. ಕಾಂಗ್ರೆಸ್ಗೆ ತನ್ನ ಸ್ಥಾನ ಅನ್ನೋದು ಒಂದಿದೆ, JDSಗೆ ತನ್ನ ಸ್ಥಾನ ಅನ್ನೋದು ಒಂದಿದೆ. ಸೊ ಹೀಗೆ ಜೊತೆಗೆ ಲೀಡರ್ಶಿಪ್ ಅಂದರೆ ಹೊಸದಾಗಿ 6 ತಿಂಗಳಾಯಿತು DK ಶಿವಕುಮಾರ್ ಅವ್ರಿಗೂ ಪ್ರತಿಷ್ಠೆಯ ಪ್ರಶ್ನೆ, ಜೊತೆಗೆ ಯಡಿಯೂರಪ್ಪನವ್ರಿಗೆ ಅಧಿಕಾರದಲ್ಲಿ ಉಳಿಸ್ಕೊಳ್ಬೇಕನ್ನೋ ಪ್ರಶ್ನೆ, ಇನ್ನು JDSಗೆ ಇದು ಉಳಿವಿನ ಪ್ರಶ್ನೆ ಕೂಡ ಹೌದು. ಸೊ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ 3 ಜನ ಮಹನೀಯರು ಇರಲಿದ್ದಾರೆ. ಈಗ ಸದ್ಯಕ್ಕೆ 2 ಅತಿಥಿಗಳು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ಮೊದಲನೇದಾಗಿ JDSನ ಮಾಜಿ ಸಂಸದರಾಗಿರುವಂಥ LR ಶಿವರಾಮೇಗೌಡ ನಮ್ಮೊಂದಿಗಿದ್ದಾರೆ. ನಿಮಗೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ಈ ಜೊತೆಗೆ ಮಾಜಿ ಉಪಮೇಯರ್ ಮತ್ತು BJP ವಕ್ತಾರರಾಗಿರುವಂಥ ಎಸ್ ಹರೀಶ್ ನಮ್ಮೊಂದಿಗಿದ್ದಾರೆ. ನಿಮಗೂ ಕೂಡ ಸ್ವಾಗತ ಹರೀಶ್ ಅವರ. ನಮಸ್ಕಾರ. ಈ 2 ಜನ ಮಹನೀಯರೊಂದಿಗೆ ಮತ್ತು ಕಾಂಗ್ರೆಸ್ನ ಒಬ್ಬರು ವಕ್ತಾರರು ಅನಿಲ್ ಅವರು ಕೂಡ, ಅವ್ರನ್ನೂ ಕೂಡ ವೇಟ್ ಮಾಡಲಾಗ್ತಾ ಇದೀವಿ. ಸೊ ಅವ್ರ 3 ಪಕ್ಷಗಳ ಪ್ರತಿಷ್ಠೆಗೆ ಇದು ಅಗ್ನಿ ಪರೀಕ್ಷೆ. ಬನ್ನಿ ಒಂದು ವರದಿ ನೋಡೋಣ. 2 ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ 3 ಪಕ್ಷಗಳ ರಣಕಹಳೆ. KPCC ಅಧ್ಯಕ್ಷ DK ಶಿವಕುಮಾರ್ ಅವರಿಗೆ ಇದು ಪ್ರತಿಷ್ಠೆಯ ಕದನ. ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಉಪಚುನಾವಣೆ ಅತ್ಯಂತ ದೊಡ್ಡ ಸವಾಲು. JDSನಲ್ಲೂ ನಡೆದಿದೆ ಗೆಲ್ಲುವ ಕುದುರೆಗಳ ಹುಡುಕಾಟ. ಮಿನಿ ಕುರುಕ್ಷೇತ್ರದಲ್ಲಿ ಈ ಬಾರಿ ಕುಮಾರಸ್ವಾಮಿ, DK ಶಿವಕುಮಾರ್, ಯಡಿಯೂರಪ್ಪ ಅಗ್ನಿ ಪರೀಕ್ಷೆ ಎದುರಿಸ್ತಾ ಇದ್ದಾರೆ. ಇಲ್ಲಿ 3 ಪಕ್ಷಗಳು ಮಾಡುವ ತಂತ್ರಗಾರಿಕೆ ಮೇಲೆ ವಿಜಯದ ಮಾಲೆ ಯಾರಿಗೆ ಅನ್ನೋದು ನಿರ್ಧಾರವಾಗಲಿದೆ. ಹಾಗಾದರೆ ಈ 2 ಕ್ಷೇತ್ರಗಳಲ್ಲಿ ಹೇಗಿದೆ ಸೋಲು ಗೆಲುವಿನ ಲೆಕ್ಕಾಚಾರ? ಇದು ನಾವು ಈ 2 ಕ್ಷೇತ್ರಗಳ ಬಲಾಬಲ ಮತ್ತು ಅಲ್ಲಿನ ಕ್ಷೇತ್ರದ ವಿಶ್ಲೇಷಣೆ ನೋಡಿದ್ರಿ. ಈಗ ಇನ್ನೊಬ್ಬ ಅತಿಥಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ಅನಿಲ್ ಕುಮಾರ್ ಅವರು. ನಿಮಗೆ ಸ್ವಾಗತ ಅನಿಲ್ ಕುಮಾರ್ ಅವರೇ. ನಮಸ್ಕಾರ. ನಾನು ಮೊದಲನೇದಾಗಿ JDS ಇಂದನೇ ಶುರು ಮಾಡ್ತೀನಿ ಮತ್ತು RR ನಗರದಿಂದ ಶುರು ಮಾಡೋಣ. 2 ಕ್ಷೇತ್ರಗಳು ಒಂದಾದ್ಮೇಲೆ ಒಂದು ನಾವು ಚರ್ಚೆ ಮಾಡ್ಕೊಂಡು ಹೋಗೋಣ. ಸರ್, ಈ ಚುನಾವಣೆಯನ್ನು ಹೇಗೆ ವಿಶ್ಲೇಷಿಸ್ತೀರಿ ತಾವು ಶಿವರಾಮೇಗೌಡ್ರೆ? ತಮ್ಮ ಪಕ್ಷದ ದೃಷ್ಟಿಯಿಂದ 1 ಕ್ಷೇತ್ರ ಅಂತೂ ನಿಮ್ಮದೇ, ಅಂದರೆ ನೀವು 2 ನಮ್ಮವೇ. 2 ನಿಮ್ಮ. ಬಟ್ ಈಗ ಇಲ್ಲಿ ಮುನಿರತ್ನಂ ನಾಯ್ಡು ಅವರು ಇರಲಿ, ಮುನಿರತ್ನ ನಾಯ್ಡು ಅವರು ಯಾವ ಪಕ್ಷದಿಂದ ಗೆದ್ದರೂ ಆ ಪಕ್ಷಕ್ಕೆ ಮೋಸ ಮಾಡಿ ಹೋಗಿರೋದ್ರಿಂದ ಮುನಿರತ್ನ ನಾಯ್ಡು ಅವರಿಗೆ ಅಷ್ಟು ಸುಲಭವಾದ ಜಯ ಸಿಗೋದಿಲ್ಲ. ಆಮೇಲೆ ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ಮುಖ್ಯಮಂತ್ರಿ, ನಮ್ಮ ಸರ್ಕಾರ ಮಾಡಿತ್ತು. ಅಲ್ಲ, ಒಂದು ಕ್ಷೇತ್ರ ನಿಮ್ದಿತ್ತು ಅಂದ್ರೆ ಒಂದು ಕ್ಷೇತ್ರದಲ್ಲಿ ನಿಮ್ಮ ಶಾಸಕರೇ ಇದ್ರು ಅಂತ ನಾನು ಅಂದೆ. ಅಲ್ಲ, ಅದಕ್ಕೇನೆ ಒಂದೇ ಅಲ್ಲ 2 ಈ ಸಾರಿ ನಮ್ಮ ಪಾಲಾಗ್ತವೆ. ಅಲ್ಲ, ಅದು ಆಮೇಲೆ ಅದು ನವೆಂಬರ್ 3ನೇ ತಾರೀಕು 10ನೇ ತಾರೀಕು ಗೊತ್ತಾಗುತ್ತೆ. ಒಳ್ಳೇದು ಹಂಗಾಗ್ಲಿ. ಬಟ್ ಏನ್ ಕಾರಣಗಳು? ಅದಕ್ಕೆ ಕಾರಣ ಹೇಳಕ್ ಹೊರಟೆ. ಈಗ ನೀವು ಫಸ್ಟ್ ಸ್ಟಾರ್ಟ್ ಮಾಡಿರೋದು ರಾಜರಾಜೇಶ್ವರಿ ನಗರ. ರಾಜರಾಜೇಶ್ವರಿ ನಗರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಜನಪರ ಕಾರ್ಯಕ್ರಮಗಳನ್ನ ಜನತೆಗೆ ಹತ್ತಿರವಾಗಿರ್ತಕ್ಕಂಥ ಅಧಿಕಾರ ನೀಡ್ತಕ್ಕಂಥ ಸರ್ಕಾರ ಕುಮಾರಸ್ವಾಮಿ ಅವರ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಇತ್ತು. ಆ ಸರ್ಕಾರವನ್ನು ಅಲುಗಾಡಿಸ್ತಕ್ಕಂಥ ಕೆಲಸ ಮಾಡಿ ನಮ್ಮಿಂದ ಇರ್ತಕ್ಕಂಥ ಜನಗಳನ್ನ ಹೊತ್ಕೊಂಡು ಹೋಗಿ ಬಾಂಬೆಗೆಲ್ಲ ಕರ್ಕೊಂಡು ಈ ಜಗತ್ತು ನೋಡೋ ರೀತಿ ಹೈಜಾಕ್ ಮಾಡಿ ಕಮಲ ಅರಳಿಸೋ ಕೆಲಸನ ಮತ್ತೆ ಚುನಾವಣೆ ತಂದು ಮಾಡಿಕೊಂಡ್ರು. ಇದಕ್ಕೆ ಜನ ನಾವು ರಾಜಕಾರಣ ಮತ್ತು ರಾಜಕೀಯ ಪಕ್ಷಗಳು ಮಾಡಿದ್ದೆಲ್ಲನೂ ಸಹಿತ ಕ್ಷಮಿಸ್ತಾರೆ ಅಂತ ಇಲ್ಲ. ನಾವೀಗಾಗಲೇ ರಾಜರಾಜೇಶ್ವರಿ ಕ್ಷಮಿಸ್ಬಿಟ್ಟಿದಾರಲ್ಲ. ಈಗ ಆಲ್ರೆಡಿ ನಡೆದಿರೋ ಉಪಚುನಾವಣೆಗಳಲ್ಲಿ BJPನೇ ಜಾಸ್ತಿ ಕ್ಷೇತ್ರಗಳನ್ನ ಗೆದ್ದು. ಆಗ ಏನಾಗಿತ್ತು ಅಂತ ಹೇಳಿದ್ರೆ, ಸರ್ಕಾರ ಹೊಸ್ತಿತ್ತು. ಇವತ್ತು ಕರೋನಾ ಬಂದಾಗ ಅಟ್ಟರ್ಲಿ ಫೇಲ್ಯೂರ್ ಆಗಿದೆ. ಕರೋನಾದಲ್ಲಿ ಏನಾಗ್ತಾ ಇದೆ, ನಿಮ್ ಪರವಾಗಿರುವಂತದ್ದು ಕರೋನಾ ಅನ್ನೋದು ಒಂದು ತಾವು ನಾಟ್ ಓನ್ಲಿ ಕರೋನಾ. ಇವತ್ತು ಏನೇನು ಈಗ ಮಳೆ ಬಂದು ಅವಾಂತರ ಆಯ್ತು, ಯಾರಿಗೂ ಸಹಿತ ಸರ್ಕಾರ ಸರಿಯಾದ ಕೆಲಸ ಮಾಡಕ್ ಅವಕಾಶ ಆಗಿಲ್ಲ. ಕರೋನಾದಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಸವಲತ್ತುಗಳನ್ನ ಜನರಿಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಸರ್ಕಾರ ಇದ್ದು ಇಲ್ದಂಗಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಕರೆಕ್ಟ್. ನೀವು ಹೇಳೋದಾದ್ರೆ ಅದು ಇಡೀ ರಾಜ್ಯಕ್ಕೆ ಅನ್ವಯಿಸುವಂತ ವಿಚಾರ. ಈಗ ನಾವು ಬರೀ ರಾಜರಾಜೇಶ್ವರ ಕ್ಷೇತ್ರ, ಶಿರಾ ಕ್ಷೇತ್ರ ಅಷ್ಟೇ ಯೋಚನೆ ಮಾಡಿದಾಗ, ಶಿರಾ ಕ್ಷೇತ್ರದ ಬಲಾಬಲ ಅಲ್ಲಿ ಏನು ಹಣಾಹಣಿ ಅನ್ನೋದ್ರ ಬಗ್ಗೆ ಮಾತಾಡೋಣ ನಾವು. ಇದು 2 ವಿಚಾರಗಳು ನಾನು ನಿಮ್ಗೆ ಏನ್ ಹೇಳಿ ಕೊರಟೆ ಅಂದ್ರೆ, 2 ಕ್ಷೇತ್ರಗಳಲ್ಲಿ ಪ್ರತಿಷ್ಠೆಯಾಗಿ ಜನ ಏನ್ ದಂಡ್ರಲ್ಲ. ಇವತ್ತು ನಮ್ದು ಸಿರಾದ್ ನಮ್ದೇ ಬಿಡಿ. ಸಿರಾದ್ದು ಜಯಚಂದ್ರರವರು ಪ್ರಬಲವಾಗಿರ್ತಕ್ಕಂಥ ಅಭ್ಯರ್ಥಿ ಇದ್ದಾರೆ, ಅದ್ರಲ್ಲಿ 2ನೇ ಮಾತಿಲ್ಲ. ಆದ್ರೆ ಆ ಪ್ರಬಲವಾಗಿರ್ತಕ್ಕಂಥ ಅಭ್ಯರ್ಥಿನ ಸೋಲಿಸಿ ನಮ್ಮ ಅಭ್ಯರ್ಥಿ ಚುನಾಯಿತರಾಗಿದ್ರು. ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಸಹಿತ ಬೇರೆ ನಾನು ರಾಜ್ಯಗಳಿಗೆ ಹೋಗೋದಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಬೈ ಎಲೆಕ್ಷನ್ ಆದಾಗ ಅನುಕಂಪದ ಅಲೆ ಮೇಲೆ ಓಟ್ ಕೊಡ್ತಕ್ಕಂಥದ್ದು ಒಂದು ಪ್ರತೀತಿ.
ಅರ್ಥ ಆಯ್ತಲ್ಲ. ಇವತ್ತು ನಾವು ಈಗ ನಮ್ಮ ನಾಯಕರು ಹೇಳಿದಂಗೆ ಸೂತ್ಕದ ಮನೆಯಲ್ಲಿ ನಾವು ಎಲೆಕ್ಷನ್ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಕಾಂಗ್ರೆಸ್ನವರು ಬಿಜೆಪಿಯವರು ಹಣಾಹಣಿ ಮಾಡಿಕೊಂಡು ನಾವು ಗೆಲ್ತೀವಿ ಅಂತ ಹೇಳಿ ಸಮರ ಸಾರ್ತಾ ಇದ್ದಾರೆ. ನಾವು ಸಿರಾ ಕ್ಷೇತ್ರದಲ್ಲಿ ಸಮರ ಸಾರ್ತಾ ಇಲ್ಲ, ನಾವು ಸೂತ್ಕದ ಮಲ್ಲಿದ್ದೀವಿ. ಸಮರ ಸಾರ್ತಾ ಇಲ್ಲ, ಸಮರ ಸಾರ್ಲೇಬೇಕಲ್ಲ. ನೀವು ಹೇಳ್ಬೋದು ಹಂಗೆ, ನೀವು ಕಂಟೆಸ್ಟ್ ಮಾಡಲ್ವಾ? ಜನತೆಗೆ ಹೇಳ್ತೀವಿ ನಾವು ಸುಮ್ಮನೆ ನಾವು ಸೂತ್ಕದ ಮಲ್ಲಿದ್ದೀವಿ. ನಮ್ಮ ಅಭ್ಯರ್ಥಿ ಸತ್ತೋಗಿದ್ದಾರೆ, ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಸತ್ತೋಗಿರ್ತಕ್ಕಂಥ ಇದು ಸಂದರ್ಭದಲ್ಲಿ ಜನರ ಅನುಕಂಪ ಗಿಟ್ಟಿಸುವ ಪ್ರಯತ್ನ ಇದು. ಹೌದು, ಅನುಕಂಪದ ಆಧಾರದ ಮೇಲೆ ನೀವು ಮತ ನೀಡಬೇಕು, ನಮ್ಮ ಪಕ್ಷವನ್ನ ಕೈ ಬಿಡಬಾರ್ದು ಅಂತಕ್ಕಂಥದ್ದು ನಮ್ಮ ಈಗಾಗಲೇ ನಾವು ಸರ್ವೆ ಮಾಡಿದ್ದೀವಿ. ಒಂದು ಸಾರಿ ಸಿರಾ ಸರ್ವೆ ಆಯ್ತು, ಮತ್ತೊಂದು ಸಾರಿ RR ನಗರ ಸರ್ವೆ ಆಯ್ತು. ಎರಡೂ ಕ್ಷೇತ್ರಗಳಲ್ಲಿ ಇವತ್ತು JDS ಮುಂಚೂಣಿನಲ್ಲಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಈ ರಾಜ್ಯದ ಜನತೆಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಹಿರಿಯ ನಾಯಕರು ತಮ್ಮ ಒಂದು ಮಾತುಗಳನ್ನ ಹೇಳಿದ್ರು. ಈಗ ನಮ್ಮ ಬಿಜೆಪಿ ವಕ್ತಾರರು ಏನ್ ಹೇಳ್ತಾರೆ ಕೇಳೋಣ. ಬಿಜೆಪಿಗೆ ಕೂಡ ಅಲ್ಲ, ಬಿಜೆಪಿಗೆ ಮೊದಲನೇದಾಗಿ ಅತ್ಯಂತ ಪ್ರತಿಷ್ಠೆಯ ಪ್ರಶ್ನೆ. ಯಾಕಂದ್ರೆ ಅಧಿಕಾರದಲ್ಲಿದೆ ಅನ್ನೋದೊಂದು ಇದ್ದೇ ಇರುತ್ತೆ. ಅಧಿಕಾರದಲ್ಲಿದ್ದಾಗ ಏನ್ ಬೇಕಾದ್ರೂ ಮ್ಯಾಜಿಕ್ ಮಾಡ್ತೀವಿ ಅನ್ನೋದು ಇದ್ದೇ ಇರುತ್ತೆ. ಜೊತೆಗೆ ನೀವು ಏನು ಹೇಳಿ, ಈಗ ಆಪರೇಷನ್ ಕಮಲದಲ್ಲಿ ಒಂದೆರಡು ಏನು ಉಳ್ಕೊಂಡಿದ್ದು ಅಂಥ ಒಂದು ಕ್ಷೇತ್ರಗಳಲ್ಲಿ ಒಂದು RR ನಗರ, ಹೀಗಾಗಿ ಉಳಿದೆಲ್ಲ ಕ್ಷೇತ್ರಗಳಲ್ಲೇ ಮಾಡಿದ ಹಾಗೆ ಇಲ್ಲೂ ಕೂಡ ಮಾಡ್ತೀವಿ ಅನ್ನೋ ಒಂದು ಇರುತ್ತೆ. ಸೊ ತಮ್ಮ ಅಭ್ಯರ್ಥಿ ಮೊದಲನೇದಾಗಿ ಮುನಿರತ್ನ ಅವರೇ ಅಭ್ಯರ್ಥಿ ಆಗ್ತಾರಾ ಅಥವಾ ಇನ್ನೂ ಏನಾದರೂ ಸಸ್ಪೆನ್ಸ್ ಬಾಕಿ ಉಳ್ಕೊಂಡಿದೆಯಾ? ಅಲ್ಲ, ಮೊದಲನೇದಾಗಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಹಿರಿಯರು ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ನಾನು ಗೆಲ್ತೀನಿ ಅಂತಾನೆ ನಿಂತ್ಕೊಳೋದು ಚುನಾವಣೆಗೆ. ಯಾರು ಸೋಲ್ತೀನಿ ಅಂತ ನಿಂತ್ಕೊಳಲ್ಲ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಾನೇ ಗೆಲ್ತೀನಿ ಅಂತ ನಿಂತ್ಕೊಂತಾರೆ, ನಾಮಿನೇಷನ್ ಮಾಡ್ತಿದ್ದಾರೆ. ಇವತ್ತು RR ನಗರಕ್ಕೆ ಬಂದ್ರೆ JDSಗೆ ತಮ್ಮ ಕ್ಯಾಂಡಿಡೇಟ್ ಇಲ್ಲದೆ ಬಿಜೆಪಿಯಿಂದ ಕರ್ಕೊಂಡೋಗಿ ಕಳೆದ ಬಾರಿ ಟಿಕೆಟ್ ಕೊಟ್ಟರು. ಅಲ್ಲ, ನೀವು ಕಾಂಗ್ರೆಸ್ ತಗೊಂಡ್ಬಂದಿದ್ದೀರಲ್ಲ ಸರ್, ಒಂದ್ ನಿಮಿಷ ಸರ್. ನೀವು ನೋಡಿ, ಈ ಬೇರೆಯವರಿಂದ ಕರ್ಕೊಂಡ್ ಬಂದು ಹೇಳಬೇಡಿ. ಎಲ್ಲರೂ ಸಮಾನ ಕೊಟ್ರು. ಇವ್ರೇನ್ ಮಾಡ್ತಾ ಇದ್ದಾರೆ? ಅದೇ ಹೇಳ್ತಾರದು ನಾನು. ಎಲ್ಲಾರು ಮತ್ತೆ ಯಾಕೆ ಅವ್ರಿಗೆ ಹೇಳ್ತೀರಾ? ನೀವು ಕಾಂಗ್ರೆಸ್ ಹೋರಾಟ ಮಾಡಿದ್ದಾರೆ. ನಮ್ಮನೆ ಬಗ್ಗೆ ಬೇಡ ಸರ್, ನಿಮ್ಮನೇಲಿ ನಿಮ್ ಕಾರ್ಯಕರ್ತರು ಟಿಕೆಟ್ ಕೊಡಿ. ಅಲ್ಲ, ನೀವು ಅವ್ರ ಮನೆ ಬಗ್ಗೆ ಮಾತಾಡಿದ್ರಲ್ಲ. ಆಯ್ತು, ಈಗ ಹೇಳಿ. ನಮ್ಮನೆ ಬಗ್ಗೆ ನಾವು ನೋಡ್ಕತ್ತೀವಿ, ನಿಮ್ಮನೆಯಲ್ಲಿ ಕಾರ್ಯಕರ್ತರು ನಮ್ಮ ಪಾರ್ಟಿಯಲ್ಲಿ ಒಂದು ಕೋರ್ ಕಮಿಟಿ ಇದೆ. ನಾಳೆ ಮೋಸ್ಟ್ಲಿ ಕೋರ್ ಕಮಿಟಿ ಸೇರ್ತಾರೆ, ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾರೆ. ನಾವು ಇವತ್ತು ಮೀಟಿಂಗ್ ಇತ್ತಲ್ವಾ ನಿಮ್ದು? ಇಲ್ಲ, ನಾಳೆ ಇದೆ. ಆಮೇಲೆ ಒಂದು ಜನರಲ್ ಎಲೆಕ್ಷನ್ಗೆ ಒಂದು ಬೈ ಎಲೆಕ್ಷನ್ಗೆ ಭಾರಿ ವ್ಯತ್ಯಾಸ ಇದೆ. ಜನರಲ್ ಎಲೆಕ್ಷನ್ ಅಲ್ಲಿ ನಡೆಯೋದೇ ಬೇರೆ. ಬೈ ಎಲೆಕ್ಷನ್ ಅಲ್ಲಿ ಲೋಕಲ್ ಫ್ಯಾಕ್ಟ್ರು, ಅಲ್ಲಿ ಇರೋಂಥ ಸರ್ಕಾರ ಎಲ್ಲಾರು ಫ್ಯಾಕ್ಟರ್ನ ನಾವು ತಗೊಬೇಕು, ಗಣನೆಗೆ ತಗೊಬೇಕು. ಈ ಬಾರಿ ಸಿರಾ ಅಲ್ಲಿ ಆಗ್ಲೇ ಹೇಳ್ತಾ ಇದ್ರಿ ತಾವು, ಒಂದು 16,000 ಓಟೇನ ತಗೊಂಡಿದ್ದಾರೆ ಬಿಜೆಪಿ ಕ್ಯಾಂಡಿಡೇಟ್ ಅಂತ ಕಳೆದ ಬಾರಿ. ಸೊ ಈಗ ಇಡೀ ನಮ್ಮ ಎಲ್ಲಾ ಸಂಘಟನೆಯ ಮುಖಂಡರು ಎಲ್ಲಾರು ಅಲ್ಲೇ ಇದ್ದಿ ಆ ಎಲೆಕ್ಷನ್ ಗೆಲ್ಬೇಕಂತ ನಮ್ಗೆ ಆಸೆ. ಗೆಲ್ಬೇಕು ಅಂತಾನೆ ಆಸೆ ನಮ್ಗೆ. ಎರಡೂ ಗೆಲ್ಬೇಕಂತ ನಮ್ಮ ಆಸೆ. ಎರಡಕ್ಕೂ ಪ್ರಯತ್ನ ಅಂತೂ ಮಾಡ್ತೀವಿ. ಸೋಲಕ್ಕಂತೂ ನಾವು ನಮ್ಮ ಕ್ಯಾಂಡಿಡೇಟ್ ನ ನಿಲ್ಸಲ್ಲ. RR ನಗರದಲ್ಲಿ ಇವತ್ತು ನಮ್ಮ ಪಾರ್ಟಿ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ರು. ಆದ್ರೆ ಮುನ್ರಾಜೇಗೌಡರು ಕಳೆದ 2 ಬಾರಿ ನಮ್ಮ ಕ್ಯಾಂಡಿಡೇಟ್ ಆಗಿದ್ರು. ಅವರು ಪ್ರಬಲವಾದ ಅಭ್ಯರ್ಥಿನೇ. ಅದ್ರ ಬಗ್ಗೆ ನಾಳೆ ಕೋರ್ ಕಮಿಟಿಯಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ ನಿಶ್ಚಯ ಆಗುತ್ತೆ. ಇನ್ನು ನಿಶ್ಚಯ ಆಗಿಲ್ಲ ಅಂದಂಗಾಯ್ತು. ಆದ್ರೂ ಕೂಡ ನಿಮ್ಮ ಆರೋಗ್ಯ ಸಚಿವರು ಅವರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಬಿಟ್ಟಿದಾರಲ್ಲ ಸರ್. ಈಗ ಕೋರ್ ಕಮಿಟಿ ಆಗ್ಬೇಕು ನಮ್ಮ ಪಾರ್ಟಿಯಲ್ಲಿ. ಹಂಗಾದ್ರೆ ಅಲ್ಲೊಂದ್ ಸ್ವಲ್ಪ ಗೊಂದಲ ಇದೆ ಅಂದಂಗಾಯ್ತು. ಗೊಂದಲ ಅಂತಲ್ಲ, ಪಾರ್ಟಿ ಏನ್ ಈಗ ಯಾರು ಕೊಟ್ಟರು ಟಿಕೆಟ್. ಈಗ ನನ್ನ ಕ್ಷೇತ್ರದಲ್ಲಿ ಈಗ ಗೋಪಾಲಯ್ಯರ್ ಕರ್ಕೊಂಡ್ ಟಿಕೆಟ್ ಕೊಟ್ಟ ಮೇಲೆ ನಾವು ಕೆಲಸ ಮಾಡಿದೀವಿ, ಗೆಲ್ಸಿದೀವಿ. 55,000 ಓಟ್ ಲೀಡಿಂದ ಗೆಲ್ಸಿದ್ವಿ. ನಿಮ್ಮಲ್ಲಿ ಒಂದು ಪಾರ್ಟಿ ಯಾರು ತೀರ್ಮಾನ ಮಾಡ್ತಾರೆ? 15 ಕ್ಷೇತ್ರದಲ್ಲಿ 13 ಕ್ಷೇತ್ರ ಗೆದ್ದಿದೀವಲ್ಲ, 13 ಕ್ಷೇತ್ರ ಗೆದ್ದಿದೀವಲ್ಲ ಸರ್. ಬೇರೆ ಪಾರ್ಟಿಯಿಂದ ಕರ್ಕೊಂಡ್ ಬಂದಿದ್ದಕ್ಕೆ ನಮ್ಮ ಪಾರ್ಟಿಗೆ ಬಂದು ನಮ್ ಸರ್ಕಾರ ಮಾಡಕ್ಕೆ ಸಹಾಯ ಮಾಡಿದ್ದಕ್ಕೆ 13 ಜನ ಗೆಲ್ಸಿದೀವಲ್ಲ. ಈ ಕಾಂಗ್ರೆಸ್ ಅವ್ರು ಏನು ಮಾತಾಡಂಗಿಲ್ಲ, ಅಟ್ಲೀಸ್ಟ್ JDS ಅವ್ರು ಒಂದ್ ಸ್ವಲ್ಪ ಮಾತಾಡ್ಬೇಕಂದ್ರೆ ಅವರಿಂದಾನೇ ಒಂದು ಜನ MLA ಕರ್ಕೊಂಡು ಹೋಗೋರೆ. ಸೊ ಅವ್ರೇನು ಮಾತಾಡಂಗಿಲ್ಲ. ಒಂದ್ ಸ್ವಲ್ಪ JDS ಅವರು ಹಿರಿಯರು ಮಾತಾಡ್ಬೋದು. ಆದ್ರಿಂದ ಇವತ್ತು ನಿಂತ ನೀರಲ್ಲ ರಾಜಕೀಯ. ಯಾವ ರಾಜಕೀಯ ಪಕ್ಷನೂ ಏನು ಇದ್ರ ಹೊರತುಪಡಿಸಿ ಅಲ್ಲ, ಎಲ್ಲಾರು ಎಲ್ಲಾ ಮಾಡಿರೋದೇ ಈ ಕೆಲಸಗಳು. ಆದ್ರೆ ಇವತ್ತು ನಡೀತಾ ಇರೋಂಥ ಚುನಾವಣೆ ನಮ್ಮ ಸರ್ಕಾರ ಇದೆ. ನಾವು 1 ವರ್ಷ ಏನ್ ಕೆಲಸ ಮಾಡಿದ್ವಿ, ಈಗ ಏನೇನು ಹೇಳ್ತಾರೆ ನಮ್ಮ ನ್ಯೂನತೆಗಳನ್ನ ಹೇಳ್ಬಿಟ್ಟೆ ಚುನಾವಣೆ ಫೇಸ್ ಮಾಡ್ಲಿ. ನೋಡೋಣ ಯಾರು ಓಟ್ ಹಾಕ್ತಾರೆ ಜನ ಅಂತ. ಮತದಾರರೇ ಮಹಾಪ್ರಭು ಅಲ್ವಾ. ನೋಡೋಣ ಯಡಿಯೂರಪ್ಪ ಅವ್ರು ಕೆಲಸ ಮಾಡಿದಾರೋ ಇಲ್ವೋ, ನಮ್ಮ ಸರ್ಕಾರ ಕೆಲಸ ಮಾಡೈತೋ ಇಲ್ವೋ. 2 ಚುನಾವಣೆ ರೆಫರೆಂಡಮ್ ಸಿಗುತ್ತಲ್ಲ. ಒಬ್ಬ ಬಡವನಿಗೆ ರೋಗ ಬಂದ್ರೆ ಒಂದು ಬೆಡ್ ಸಿಗದೆ ಸರ್, ಅದ ಆಮೇಲೆ ಸರ್ ನೋಡೋಣ ಸರ್. ಈಗ ನೋಡೋಣ ಸರ್. ಈಗ ಅಲ್ಲ, ಒಂದು ವಿಚಾರ ನೀವು ಹೇಳೇ ಅಲ್ಲ ಸರ್, ಇಷ್ಟು ಮಾತಾಡಿದ್ರು. ನಿಮ್ಮ ಅಭ್ಯರ್ಥಿ ಯಾರು ಸರ್ ಇದರಲ್ಲಿ RR ನಗರದಲ್ಲಿ? ಹುಡುಕ್ತಾವ್ರೆ ಕ್ಷೇತ್ರಗಳಿಗೆ ಆಶ್ಚರ್ಯಕರವಾಗಿರ್ತಕ್ಕಂಥ ಆಶ್ಚರ್ಯಕರ ಅಂದ್ರೆ ಇಲ್ಲ ನಮ್ಮಿಂದ ಇಲ್ಲ ಅವರಿಂದ ಅದನ್ನ ಈಗಲೇ ಹೇಳ್ಬೇಕು.
ನಾವು ಕೇಳಿ ಇರಿ. ನಮ್ಮ ಹತ್ರ ರಾಜರಾಜೇಶ್ವರಿ ನಗರಕ್ಕೆ ಇಬ್ಬರಿದ್ದಾರೆ. ನಾವು ಯಾತಕ್ಕೆ ನಿಮ್ದು ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಕಾಯ್ತಾ ಇದ್ದೀವಿ. ಇಬ್ರಿದ್ದಾರೆ ಅಂದ್ರೆ ನಮ್ಮಿಂದ ಒಬ್ರು, ಕಾಂಗ್ರೆಸ್ ಇಂದ ಒಬ್ರು, ಇಬ್ರಿದ್ದಾರೆ. ನಮ್ಗೆ ಯಾಕ್ರಿ ನೀವು ಹೈಜಾಕ್ ಮಾಡಿಕೊಂಡಿರೋರು? ನೀವೇ ನೀವು ರಾಷ್ಟ್ರೀಯ ಪಕ್ಷ ಇವತ್ತು ತಲೆ ತಗ್ಗಿಸ್ಬೇಕು. ಯಾಕೆ ತಲೆ ತಗ್ಗಿಸ್ಬೇಕು? ಯಾಕೆ ಗೊತ್ತಾ? ಬೇರೆ ಕ್ಯಾಂಡಿಡೇಟ್ಗಳನ್ನ ತಗೊಂಡು ಅಲ್ಲ, ನೀವು ಕ್ಯಾಂಡಿಡೇಟ್ ಮಾಡ್ಕೊಂಡಿರೋದು. ಇಲ್ಲ, ನಿಮ್ದು JDS ಇಂದ ಸಾಕಷ್ಟು ಹೆಸರುಗಳು ಹೊರಗಡೆ ಬಂದಿವೆ ಈಗ ಆಲ್ರೆಡಿ. ಅಲ್ಲ, ದೊಡ್ಡ ಹೆಸರುಗಳಿದಾವೆ ಸರ್. ನಾನೀಗ ಹೇಳಕ್ ಹೋಗುದಿಲ್ಲ, ನಾವು ಆ ಸಂದರ್ಭ ಬಂದಾಗ ಹೇಳ್ತೀವಿ. ಫಸ್ಟ್ ಇವತ್ತು ಆಶ್ಚರ್ಯ ಪಡಬೇಕು, ಬಿಜೆಪಿಯವರು ನಡುಗಬೇಕು. ಇವತ್ತು ಹೇಳ್ತೀನಿ ಕೇಳಿ, ಭಾರತೀಯ ಜನತಾ ಪಕ್ಷ ಎರಡೂ ಕ್ಷೇತ್ರದಲ್ಲಿ 100ಕ್ಕೆ 100 ಭಾಗ ಇವತ್ತು ಈ ಸಾರಿ ಮಣ್ಣು ಮುಕ್ತಾರೆ. ಈ ಕಾನ್ಫಿಡೆನ್ಸ್ ಗೆ ಮೆಚ್ಚಬೇಕು ನೋಡಿ, ಹಿರಿಯರಿಂದ ಅಲ್ಲ, ಈಗ ಕಲ್ಕೋಬೇಕು. ನೀವು ಕಾನ್ಫಿಡೆನ್ಸ್ ಮೆಚ್ಚೋದಂದ್ರೆ ನಾನು ಇದನ್ನೇನೋ ಮೆಚ್ಚೋದಿಕ್ಕೋ ಇಲ್ಲ. ಅಥವಾ ಸಮಾಧಾನಕ್ಕೆ ಹೇಳ್ತಾ ಇಲ್ಲ. ಇಲ್ಲ, ಫ್ಯಾಕ್ಟ್. ಎಸ್ ಐ ಅಗ್ರಿ. ಓಕೆ. ಇಂಡಿಪೆಂಡೆಂಟ್ ಇದೆ ಹೇಳೋದು, ನಾವೇ ಗೆಲ್ತೀವಿ ಅಂತ ನಿಂತ್ಕೊಳ್ಳೋದು. ಇರ್ಲಿ. ನಮ್ಮ ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ ಕೇಳೋಣ. ಅನಿಲ್ ಕುಮಾರ್ ಅವರೇ, ಸೊ ತಾವು ಹೊಸ ಸಾರಥಿ ಸಿಕ್ಕಿದ್ದಾರೆ. ಸೊ ಹೊಸ ಸಾರಥಿಗೆ ಒಂದು ಹೊಸ ಚಾಲೆಂಜು. RR ನಗರನೂ ಚಾಲೆಂಜು, ಆಮೇಲೆ ಅಫ್ಕೋರ್ಸ್ ಶಿರಾ ಕೂಡ ಚಾಲೆಂಜೇ. ಶಿರಾದಲ್ಲಿ ಕೂಡ ಒಂದಷ್ಟು ಭಿನ್ನಾಭಿಪ್ರಾಯ ಇತ್ತು, ಬಟ್ ಈಗ ಒಂದು ಸರ್ವಾನುಮತದ ಅಭ್ಯರ್ಥಿ ಆಗಿದ್ದಾರೆ ಮತ್ತು ಎಲ್ಲಕ್ಕಿಂತ ಮುಂಚೆ ಘೋಷಣೆ ಮಾಡಿದ್ರೆ ಅದೊಂದು ಒಳ್ಳೆ ಪಾಯಿಂಟ್ ನಿಮ್ಮದು. ಆದರೆ RR ನಗರಕ್ಕೆ ಬಂದರೆ ಸೊ ನಿಮ್ಮ ಅಭ್ಯರ್ಥಿ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಸೊ ಏನು ಹೇಳ್ತೀರಿ? ಶಿವರಾಮೇಗೌಡರು ನನ್ನ ವರ್ಡ್ನ ಹೈಜಾಕ್ ಮಾಡಿದ್ರು ಅವರು. ಇಟ್ ವಿಲ್ ಬಿ ವೆರಿ ಸರ್ಪ್ರೈಸಿಂಗ್ ಅಂತ ನಾನು ಹೇಳಬೇಕು ಅಂತಿದ್ದೆ, ಅವ್ರು ಹೇಳೇ ಬಿಟ್ರು ಅದನ್ನು. ಸೊ ನಾನು ಅವಾಗಿಂದ ಹೊಸ ವರ್ಡ್ ಏನಾದ್ರು ಸಿಗ್ತದ ಅಂತ ಹುಡುಕ್ತಿದ್ದೆ ಅಷ್ಟೇ. ಈಗ RR ನಗರ ನೋಡಿ, ಹೈಯೆಸ್ಟ್ ಸಿದ್ದರಾಮಯ್ಯನವರ ಒಂದು ನೇತೃತ್ವದ ಸರ್ಕಾರ ಇದ್ದಾಗ RR ನಗರಕ್ಕೆ ನಾವು ಕೊಟ್ಟಿರುವಂಥ ಕೊಡುಗೆ ಅಪಾರವಾದವು. ಮೊದಲನೇದ್ದು RR ನಗರ, ಎರಡನೇದ್ದು ಗಾಂಧಿನಗರ, ಹೈಯೆಸ್ಟ್ ಫಂಡ್ ರಿಲೀಸ್ ಮಾಡಿದ್ದು. ಅದೇ ರೀತಿ ನಮ್ಮ ಮತ್ತು JDS ಮೈತ್ರಿ ಸರ್ಕಾರ ಇದ್ದಾಗೂ ಅಷ್ಟೇ ಆದಷ್ಟು ಆ ಪರ್ಟಿಕ್ಯುಲರ್ ಕ್ಷೇತ್ರಗಳಿಗೆ ಜಾಸ್ತಿ ಹಣವನ್ನ ಮೀಸಲಿಟ್ಟು ಅಲ್ಲಿ ಕೈಗೊಂಡಿರುವಂಥ ಕಾಮಗಾರಿ ಏನು ನಡೆದಿತ್ತು ಅವತ್ತಿನ ಕಾಲದಲ್ಲಿ ಅದನ್ನ ನೋಡ್ತಾರೆ ಅನ್ನೋದು ಒಂದು. ಅದ್ರ ಜೊತೆಗೆ ಶಿವರಾಮೇಗೌಡರು ಹೇಳಿದ್ದಕ್ಕೆ ನಾನು ಸ್ವಲ್ಪ ಧ್ವನಿಗೂಡಿಸ್ತೀನಿ. ಕೊರೋನಾ ಆಗಿರ್ಬೋದು, ಫ್ಲಡ್ಗಳಾಗಿರ್ಬೋದು, ಕರಪ್ಷನ್ಗಳಾಗಿರ್ಬೋದು, ನಿನ್ನೆ ನಡೆದಿದ್ದಂಥ ಫ್ಲಡ್ ಬ್ಯಾಕ್ ಆದವು. ಈಗ ಹೈಯೆಸ್ಟ್ ಒಂದು ಮಾಧ್ಯಮವನ್ನೇ ಮುಚ್ಚಿಸ್ಬಿಡ್ತಾರೆ, ಮಾಧ್ಯಮಗಳ ಬಗ್ಗೆನೇ ಮಾತಾಡಂಗಿಲ್ಲ, ಮಾಧ್ಯಮದವರೇ ಮಾತಾಡಂಗಿಲ್ಲ ಅಂತ. ಅಲ್ಲ, ಅಂತ ಒಂದು ಅಲ್ಲಲ್ಲ, ನಾನು ಒಂದು ಇನ್ನೊಂದು ಮಾಧ್ಯಮದಲ್ಲಿ ಕೂತ್ಕೊಂಡು ನಾನು ತಪ್ಪಾಗ್ಬೋದು. ಇಲ್ಲಿ ಕೆಲವೊಂದೆಲ್ಲ ಕಂಪಲ್ಷನ್ಸ್ ಇರೋದ್ರಿಂದ ನ್ಯಾಯಾಲಯದ ಕಂಪಲ್ಷನ್ಸ್, ಬೇರೆ ಯಾವ ಕಂಪಲ್ಷನ್ಸ್? ಹೌದು. ಸೊ ಈ ತರದೊಂದು ಪರಿಸ್ಥಿತಿಯಲ್ಲಿ ಜನರು ನೋಡಿ, ಈಗ ನೋಡಿ ಇವತ್ತು ನಡೆದಿರಲಂತ UPL ಘಟನೆ ನಡೆದಿರುವಂತದ್ದಾಗಿರ್ಬೋದು, ಇಡೀ ದೇಶದಲ್ಲಿ ಕೊರೋನಾ ಹ್ಯಾಂಡಲ್ ಮಾಡಿದ್ದಂತ ರೀತಿ ಆಗಿರ್ಬೋದು, ಇದನ್ನೆಲ್ಲ ನೋಡಿ ಜನ ಇನ್ನೂ ಅಕಸ್ಮಾತ್ ಏನಾದ್ರು ಇವರು ಅವ್ರು ಹೇಳ್ದಂಗೆ, ಪಾಪ ಹರೀಶ್ ಅವ್ರು ಅವಾಗಲೇ ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿದ್ರು, ಏನಂತ ಬೈ ಎಲೆಕ್ಷನ್ಸ್ಗಳೇ ಬೇರೆ, ನಾರ್ಮಲ್ ಆಗಿ ನಾವು ನಡೆಸುವಂತ ಎಲೆಕ್ಷನ್ಸ್ಗಳು ಬೇರೆ. ಯಾಕೆ ಅಂತಂದ್ರೆ ಅದನ್ನ ಅವರೇ ವಿಶ್ಲೇಷಣೆ ಮಾಡಬೇಕು, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅವ್ರು ಏನು ವಿಚಾರವಾಗಿ ಹೇಳಿದ್ರು ಅಂತ. ಆದರೆ ಆದಷ್ಟು ಹಣಗಳನ್ನ ನಾನು ತಳ್ಳಿ ಜನರನ್ನ ನಾನು ಏನಂತೀರಿ ಹೈಯೆಸ್ಟ್ ನಾನು ಏನು ಖರ್ಚು ಮಾಡಿ ನಾನು ಗೆದ್ದು ಬರ್ತೀನಿ ಅಂತಂದ್ರೆ ಜನ ಅದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೋ ಅಂತ ನನಗೆ ಗೊತ್ತಿಲ್ಲ. ಮೊದಲನೇದು. ಎರಡನೇದ್ದು, ನೀವು ನೋಡಿ ಇವತ್ತಿಗೂ RR ನಗರದಲ್ಲಿ ಬೇಕಾದ್ರೆ ನಾಳೆನೆ ನಾನು ನಿಮ್ ಜೊತೆಗೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಕೊಟ್ಟಿರುವಂತ ಹಣ ಅದಲ್ಲ. ಒಂದು ಪ್ರಶ್ನೆ, ಯಾರಿಗೆ ಕೊಟ್ಟಿದ್ರಿ ನೀವು? ಅಲ್ಲ, ಮುನಿರತ್ನ ಅವರು ಅವಾಗ ಒಂದ್ ನಿಮಿಷ, ಹಂಗಲ್ಲ ಸರ್. ಇವತ್ತು ನಾವು ಮಾತಾಡ್ಬೇಕಾದ್ರೆ ಯಾವ ಸರ್ಕಾರದ ಆಧಾರದ ಮೇಲೆ ಅಲ್ಲಿ ಫಂಡ್ ಹೋಯ್ತು ಅವ್ರಿಗೆ, ಅವರಿಂದ ಹೋಗ್ಬಿಡ್ತಾರ? ಅಲ್ಲ, ಹೋಗಲ್ಲ. ಬಟ್ ಅವ್ರು ಮಾತಾಡಿದಾಗ ಅವರು ತಮ್ಮ ಇವತ್ತು ತಂದಿರೋ ಫಂಡ್ಗಳ ಬಗ್ಗೆ ಅವ್ರು ಮಾತಾಡ್ತಾರ ಸರ್. ಇವತ್ತು ನಾನು ಹೇಳ್ತಿರೋದು ಯಾರ ಸರ್ಕಾರ ಇರಲಿ ಅಲ್ಲ ಸರ್, ಸರ್ ಇಲ್ಲ, ಫಂಡ್ ಅಂದ್ರೆ ಈಗ ನೀವು ಯುವರ್ ರೈಟ್ ಟು ಅನ್ ಎಕ್ಸ್ಟೆಂಟ್ ಹೆಂಗ್ ಹೇಳ್ತಾ ಇದ್ದೀರಿ ಅಂದ್ರೆ, ಒಬ್ಬ ಪ್ರತಿನಿಧಿ ತರುವಂತ ಒಂದು ಏನೋ ಸಾಮರ್ಥ್ಯ ಇದ್ದಾಗ ಮಾತ್ರನೇ ಬರುತ್ತೆ ಅಂತ ನೀವು ಹೇಳ್ತಿದ್ರೆ ಅದನ್ನ ಒಂದು ಲೆವೆಲ್ಗೆ ನಾನು ಒಪ್ಕೊಳ್ತೀನಿ. ಅದೇ ರೀತಿ ಆವತ್ತಿನ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಎಸ್ ಈ ಭಾಗಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಿ ಮೀಸಲು ಕೊಡಬೇಕು, ಇಲ್ಲಿ ಒತ್ತು ಕೊಡಬೇಕು, ಇಲ್ಲಿ ಹಣ ಕೊಡಬೇಕು, ಇಲ್ಲಿ ಜನರಿಗೆ ನಾನು ಸಹಾಯ ಮಾಡಬೇಕು ಅಂತ ಅವತ್ತು ಯೋಚನೆ ಮಾಡಿರ್ಲಿಲ್ಲ ಅಂದ್ರೆ ಇವತ್ತು RR ನಗರ ಹೆಂಗಿದೆ ಇವತ್ತು ಆಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಅಭಿವೃದ್ಧಿ ಜೊತೆಗೆ ನೀವು ನೋಡಿ ಅನ್ನಭಾಗ್ಯ ಹೈಯೆಸ್ಟ್ ತಗೊಂಡಿದ್ದಾರೆ. ಇಫ್ ಯು ಲುಕ್ ಎಟ್ ದ ಸ್ಟ್ಯಾಟಿಸ್ಟಿಕ್ಸ್, ಬೆಂಗಳೂರಿನಲ್ಲಿ ಹೈಯೆಸ್ಟ್ ಭಾಗದಲ್ಲಿ ಆ ಭಾಗದಲ್ಲಿ ಅನ್ನಭಾಗ್ಯನೂ ತಗೊಂಡಿದ್ದಾರೆ. ಸೊ ಹಂಗಾಗಿ ನನಗೆಲ್ಲೋ ಒಂದ್ ಕಡೆಯಿಂದ ಎಸ್, ಬಟ್ ನಾನು ಕ್ಯಾಂಡಿಡೇಟ್ ಬಗ್ಗೆ ಈಗ ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಸ್ಟಿಲ್ ನಮ್ಮ ಹತ್ರ ನಾವೊಂದು ನ್ಯಾಷನಲ್ ಪಾರ್ಟಿ ಆಗಿರೋದ್ರಿಂದ
ನಾವು ಇಲ್ಲಿಂದ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿ ನಮ್ದು ಕೋರ್ ಕಮಿಟಿ ಮಾಡಿಕೊಂಡು ಆಮೇಲೆ ನಾವು ಹೈಕಮಾಂಡಲ್ಲಿ ಹೆಸರಿಟ್ಟು ಅವರು ಓಕೆ ಅಂದಮೇಲೆ ಮಾತ್ರ ನಾವು ಇಲ್ಲಿ ಬಿ ಫಾರ್ಮ್ ಕೊಡುವಂಥ ಪ್ರಕ್ರಿಯೆ ಆಗ್ತದೆ. ಹಂಗಾಗಿ ಈ ಒಂದು ಟೈಮ್ನಲ್ಲಿ ನಮ್ಮ ಹತ್ರ ಉಳಿದಿರೋದೇನಂತಂದ್ರೆ ಎಷ್ಟು ಜನರಿಗೆ ನಾವು ಲೋಕಲ್, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಕೇಡರ್ ಬೇಸ್ನ ನಾವು ಟಚ್ ಮಾಡೋಕ್ಕಾಗುತ್ತೋ ಅದ್ರ ಬಗ್ಗೆ ಮಾತ್ರನೇ ಆಲೋಚನೆ ಮಾಡ್ತಾ ಇದ್ದೀವಿ. ಇಲ್ಲಿ ಅದ್ರ ಜೊತೆಗೆ ಏನು ಅಂತಂದ್ರೆ ನಾವು ಸತತವಾಗಿ ಸದನದಲ್ಲೂ ಸಿದ್ದರಾಮಯ್ಯನವರು ಮಾತಾಡಿದ್ರು, DK ಶಿವಕುಮಾರ್ ಅವರು ಮಾತಾಡಿದ್ರು, ದಿನೇಶ್ ಗುಂಡೂರಾವ್ ಮಾತಾಡಿದ್ರು. ಎಲ್ಲೂ ಯಡಿಯೂರಪ್ಪನವರು ಅದ್ರ ಬಗ್ಗೆ ಚಕಾರಣಕ್ಕೆ ರೆಡಿ ಇಲ್ಲ, ಕರಪ್ಷನ್ಸ್ ಬಗ್ಗೆ ಮಾತಾಡೋದಕ್ಕೆ ರೆಡಿ ಇಲ್ಲ, ಫ್ಲಡ್ ಬಗ್ಗೆ ಮಾತಾಡೋದಕ್ಕೆ ರೆಡಿ ಇಲ್ಲ, ಕೊರೋನಾ ಕೇಸ್ ಬಗ್ಗೆ ಆಗಿರುವಂತ ಇದ್ರ ಬಗ್ಗೆ ಮಾತಾಡೋದಕ್ಕೆ ರೆಡಿ ಇಲ್ಲ. ಇಡೀ ಇಂಡಿಯಾದಲ್ಲಿ ಟುಡೇ ವಿ ಆರ್ ಆನ್ ಸೆಕೆಂಡ್ ಹರೀಶ್ ಅವರೇ ಇನ್ ಟರ್ಮ್ಸ್ ಆಫ್ ಲೈವ್ ಇದು ಆಕ್ಟಿವ್ ಕೇಸಸ್. ಇಡೀ ದೇಶದಲ್ಲಿ 4ನೇ ಸ್ಥಾನದಲ್ಲಿ ಇದೀವಿ. ವರ್ಲ್ಡ್ ಅಲ್ಲಿ ವಿ ಆರ್ ಆನ್ ದ 4th ಪೊಸಿಷನ್, ಫಾಸ್ಟೆಸ್ಟ್. ಸರ್ ವರ್ಲ್ಡ್ ಅಲ್ಲಿ ಸೆಕೆಂಡ್ ಸ್ಥಾನ ಸರ್ ನಮ್ದು, ಸೆಕೆಂಡ್ ಅಲ್ಲಲ್ಲ, ಅದನ್ನೇ ನಾನು ಸೆಕೆಂಡ್ ಇನ್ ಟರ್ಮ್ಸ್ ಆಫ್ ಈಗ ಫ್ರೆಶ್ ಕೇಸಸ್ ಇರುವಂತದ್ರಲ್ಲಿ. ಬ್ರೆಜಿಲ್ ಕೂಡ ಥರ್ಡ್ ಸ್ಥಾನ, ವರ್ಲ್ಡ್ ಅಲ್ಲಿ ಇಂಡಿಯಾ ಇಸ್ ಅ ಸೆಕೆಂಡ್. ಅಲ್ಲ, ನಾನು ಹೇಳ್ತಿರೋದು ಬೆಂಗಳೂರು ಇನ್ ಟರ್ಮ್ಸ್ ಆಫ್ ಸ್ಪೆಸಿಫಿಕ್ಲಿ ಬೆಂಗಳೂರು ನಿನ್ನೆ ಕರ್ನಾಟಕ ತುಂಬಾ ಮುಂದೆ ಹೋಗ್ತದೆ. ಇದ್ರ ಬಗ್ಗೆ ಯಾರು ಮಾತಾಡ್ತಾರೆ? ಚೆನ್ನಾಗಿ ಹೋಗ್ತದೆ, ಚೆನ್ನಾಗಂತ ಇವ್ರ ನಾಯಕತ್ವದಲ್ಲಿ ಕರೋನಾ ಶಾಸಕರನ್ನ ಕಳ್ಕೊಂಡಿದೀವಿ, ನಾವು ಶಾಸಕರನ್ನ ಕಳ್ಕೊಂಡಿದೀವಿ, ಕಾರ್ಯಕರ್ತರನ್ನ ಕಳ್ಕೊಂಡಿದೀವಿ, ಅವ್ರ ಎಂಪಿಗಳನ್ನ ಕಳ್ಕೊಂಡಿದೀವಿ. ದುಃಖಿದೆ ನಮ್ಗೆ. ಹರೀಶ್ ಅವರು ಅಲ್ಲ, 65 ದಿವಸ ನಾವಾಗ್ಲಿ ಜೆಡಿಎಸ್ ನವರಾಗ್ಲಿ ಒಂದು ಮಾತಾಡ್ಲಿಲ್ಲ. ನಾನು ಒಂದು ಗೌರೀಶ್ ಪಕ್ಷ ಬಿಟ್ಬಿಡೋಣ. ಇವತ್ತು ಪ್ರಾಮಾಣಿಕವಾಗಿ ಯೋಚನೆ ಮಾಡಿ, ಕರ್ನಾಟಕ ಇವತ್ತು ಬೆಂಗಳೂರಿನಲ್ಲಿ ಯಾರಾದ್ರೂ ಸುಮ್ಮನೆ ಸಿಂಪಲ್ ಒಂದು ಇದನ್ನ ನಿಮ್ಮ ಟಿವಿ ಮಾಧ್ಯಮದವ್ರು ಮಾಡಬೇಕು. ಯಾವ್ದಾದ್ರು ಒಂದು ಆಸ್ಪತ್ರೆಗೆ ಒಂದು ಬೆಡ್ ಹುಡುಕ್ಸೋದಕ್ಕೆ ಪ್ರಯತ್ನ ಮಾಡಿ. ಎಲ್ಲ ಆಸ್ಪತ್ರೆಗಳು ಸಹಿತ ಕೋವಿಡ್ಗೋಸ್ಕರ ಓಪನ್ ಬಾಕಲ್ ತೆಗೆದುಕೊಂಡಿದ್ದಾರೆ. ಹಾರ್ಟ್ ಅಟ್ಯಾಕ್ ಆದ್ರೆ ಇವತ್ತು ಯಾರಿಗೂ ಸಹಿತ ಆಸ್ಪತ್ರೆ ಬಾಕಲ್ ತೆಗೆಯೋದಿಲ್ಲ. ಅವನಿಗೆ ಏನಾದ್ರು ಬ್ರೈನ್ ಹೆಮರೇಜ್ ಆದ್ರೆ ಇವತ್ತು ಒಂದು ಆಸ್ಪತ್ರೆ ಬಾಕಲ್ ತೆಗೆಯೋದಿಲ್ಲ. ಕೋವಿಡ್ಗೋಸ್ಕರ ಏನಿವರು ಸರ್ಕಾರದವರು ಮತ್ತು ಆಸ್ಪತ್ರೆಗಳವರು ಒತ್ತಡ ಮಾಡಿಕೊಂಡು ಜಾಯಿಂಟ್ ಆಪರೇಷನ್ ನಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜನ ಇವತ್ತು ಸತ್ತೋಗ್ತಾ ಇದ್ದಾರೆ. ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಹೇಳ್ತಿರೋದು. ಆಮೇಲೆ ಒಬ್ಬೊಬ್ಬ ಪೇಷಂಟ್ಗೆ ಲಕ್ಷಗಟ್ಟಲೆ ದುಡ್ಡು ಫೀಸ್. ಇದನ್ನ ನಾವಾಗ್ಲಿ ಜೆಡಿಎಸ್ ಆಗ್ಲಿ ಮಾತಾಡಿದ್ರೆ ಅತಿಶಯವಾಗಿರ್ಬೋದು. ಒಂದು ನಾನು ಹೇಳೋದು ಲೈವ್ ಆಗಿ ಅವರ ಶಾಸಕರೇ ಹೇಳಿದ್ದಾರೆ. ಇಲ್ಲ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇದ್ರ ಜೊತೆಗೆ ಇಲೆಕ್ಷನ್ ಬಗ್ಗೆ ಮತ್ತು ಅಭ್ಯರ್ಥಿಗಳ ಹೆಸರುಗಳೇನು ಹೊರಗಡೆ ಬಂದು ಇವ್ರು ಹೇಳದೇ ಇರ್ಬೋದು, ಆದ್ರೆ ಆಲ್ರೆಡಿ ಸಾಕಷ್ಟು ಹೆಸರುಗಳು ಸಾಕಷ್ಟು ಜನ ನಾಯಕರು ಹೇಳಿದ್ದಾರೆ. ಆರ್ ನಗರದ ಸ್ವಲ್ಪ ಮಾತಾಡಿದ್ವಿ, ಇನ್ನೊಂದಷ್ಟು ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ಒಂದ್ಸಲ ಶಿರಾ ಕ್ಷೇತ್ರದ ಕಡೆ ಗಮನ ಹರಿಸೋಣ. ಶಿರಾ ಕ್ಷೇತ್ರದಲ್ಲಿ JDS ಅಭ್ಯರ್ಥಿ ಇದ್ರು ಮತ್ತು ಅಕಾಲಿಕವಾಗಿ ನಿಧನರಾದರು. ಅದ್ರ ಹಿಂದೆನೇ ಕಾಂಗ್ರೆಸ್ ಅಭ್ಯರ್ಥಿ ಕೆಲವೇ ಅಂದರೆ 9,000 ಮತಗಳಿಂದ ಹಿಂದೆ ಸೋತಿದ್ರು. BJP ತುಂಬ ಹೀನಾಯ ಸ್ಥಿತಿಯಲ್ಲಿತ್ತು ಶಿರಾ ಕ್ಷೇತ್ರದಲ್ಲಿ. ಈಗ ಮತ್ತೊಮ್ಮೆ ಅಲ್ಲಿ ಚುನಾವಣೆ ನಡೀತಾ ಇದೆ, ಗರಿಗೆದರಿದೆ ಚಟುವಟಿಕೆಗಳು. ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ಸೊ ಶಿರಾ ಕ್ಷೇತ್ರ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ, ಸೊ ಅಲ್ಲೂ ಕೂಡ ಅಭ್ಯರ್ಥಿಗಳು ಇನ್ನೂ ಫಿಕ್ಸ್ ಆಗಿಲ್ಲ ಅಂತ ಹೇಳಿದ್ರಿ. ನಮಗೇನಾಗಿದೆ ಹೇಳ್ತೀನಿ ಕೇಳಿ. ಅಭ್ಯರ್ಥಿಗಳು ನಮ್ಗೆ ಎಲ್ಲಾ ಪಕ್ಷಗಳಿಗೂ ಅಭ್ಯರ್ಥಿಗಳಿಗೆ ಏನು ಕೊರತೆ ಇಲ್ಲ. ಅದ್ರಲ್ಲಿ ನಮ್ಮಲ್ಲಿರ್ತಕ್ಕಂಥ ಸ್ಟ್ರಾಂಗ್ ಅಭ್ಯರ್ಥಿಗಳು ಇವ್ರು ಎರಡೂ ಪಕ್ಷಗಳಿಗಿಲ್ಲ, ತಿಳ್ಕೊಳ್ಳಿ. ಯಾಕಂದ್ರೆ ವೀಕ್ ಇದೆ ಇವ್ರದ್ದು. ಅಲ್ಲ, ಬರೀ ಶಿರಾ ಕ್ಷೇತ್ರ ಬಗ್ಗೆ ಮಾತಾಡೋದಾದ್ರೆ, ಈಗ ನೀವು ಅನುಕಂಪದ ಆಧಾರದ ಮೇಲೆ ಹೋಗೋದಾದ್ರೆ ಅವ್ರ ಮಗನಿಗೆ ಕೊಡೋದೇ ಎಲ್ಲಕ್ಕಿಂತ ಅಲ್ಲ. ನಾವಿನ್ನೂ ಫೈನಲ್ ಮಾಡ್ತೀವಿ ಇವತ್ತು. ನಾವು ಆ ಸಂದರ್ಭ ಸ್ಟ್ರಾಂಗ್ ಅಂದ್ರೆ ಅದೇ ಅಂತ. ಈಗ ನಮ್ಗೆ ಏನಾಗಿದೆ ಹೇಳ್ತೀನಿ ಕೇಳಿ. ನಾವು ಅವ್ರ ಮನೆಯವ್ರಿಗೆ, ಯಾಕೆಂದ್ರೆ ಚುನಾವಣೆಯಲ್ಲಿ ಅವ್ರು ಮುಂದೆ ಬಂದಿದ್ದಾರೆ ಮತ್ತು ಜನನೂ ಸಹಿತ ಅವ್ರ ಮನೆಯವರಿಗೆ ಕೊಡಬೇಕು ಅಂತಕ್ಕಂಥ ಒತ್ತಡನೂ ಇದೆ. ಅದನ್ನ ನಮ್ಮ ನಾಯಕರು ತೀರ್ಮಾನ ತಗೊಳ್ತಾರೆ. ಅನುಕಂಪದ ಆಧಾರದ ಮೇಲೆನೆ ಚುನಾವಣೆ ನಡೆಯುತ್ತೆ. ಅಭಿವೃದ್ಧಿ ಇಲ್ವೇ ಇಲ್ಲ, ಅಭಿವೃದ್ಧಿ ಪ್ರಶ್ನೆ ಇಲ್ಲ. ನಾನು ಅದನ್ನ ಕೇಳ್ಬೇಕು ಅನ್ಕೊಂಡೆ, ನೀವೇ ಹೇಳ್ತಾ ಇದ್ದೀರಿ. ಶಿರಾದಲ್ಲಿ ಆಕ್ಚುಲಿ 3 ಜನರ ಅಬ್ಸರ್ವ್ ಮಾಡ್ತಾ ಇದ್ದೆ. ಅನಿಲ್ ಬಂದ್ಮೇಲೆ ಸ್ವಲ್ಪ ಅಭಿವೃದ್ಧಿ ಫಂಡ್ ಮಾತಾಡಿದ್ರು. ಅದಕ್ಕಿಂತ ಮುಂಚೆ ನಾವು ಯಾರು ಮಾತಾಡಿರಲ್ಲ. ನಾನು ಸುಮ್ಮನೆ ಇದ್ದೆ, ಆಮೇಲೆ ಮಾತಾಡೋಣ ನೋಡೋಣ. ಅಭಿವೃದ್ಧಿನೇ ಇಲ್ವಲ್ಲ, ಮಾತಾಡೋದಲ್ಲಿ ಮಾತಾಡ್ತೀವಿ. ಓಕೆ, ಅಲ್ಲ ಅಭಿವೃದ್ಧಿ ಏನು, ಒಂದ್ ನಿಮಿಷ ಕೇಳಿ. ಅಭಿವೃದ್ಧಿ ಇಲ್ಲ ಅಂದ್ರೆ ಅದು ನಿಮ್ಮ ಕ್ಷೇತ್ರದ ಶಾಸಕರ ವೈಫಲ್ಯ ಕೂಡ ಹೌದು. ಇಲ್ಲ, ಯಾಕೆ ಮಾಡ್ಕೋತಾರೆ ಕೇಳಿ. ಒಂದ್ ನಿಮಿಷ ಕೇಳಿ. ಯಾವ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕದಲ್ಲಿ 224 ಕ್ಷೇತ್ರದಲ್ಲಿ ಒಬ್ಬ MLA ನನಗೆ ಫಸ್ಟ್ ಕ್ಲಾಸ್ ಹೆಮ್ಮೆಗೆ ಪಾರ್ಟಿಲಿರೋರು ಸರ್ಕಾರದ ವಿರುದ್ಧ ಹೋಗ್ಬಾರ್ದು ಅಂತ ಅವ್ರು ಹೇಳಬೇಕು. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಸಹಿತ ನಮ್ಮದೇ ಪಕ್ಷದ MLA ಇದ್ದಾರೆ. ಏನ್ ಕೆಲಸ ಆಗ್ತಾ ಇದೆ? ಬರೀ ಹಿಂದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಮಂಜೂರಾಗಿದ್ದಂತ ಕೆಲಸಗಳು ಮುಂದುವರಿತಾ ಇದಾವೆ ಹೊರತು ಹೊಸ ಕೆಲಸಗಳು, ಹೊಸ ಜನತಾ ಮನೆಗಳು, ಆಶ್ರಯ ಮನೆಗಳು. ಸ್ವಾಮಿ ಹೇಳ್ತೀನಿ ಕೇಳಿ, ಮೊನ್ನೆ ನಾಗಮಂಗಲದಲ್ಲಿ ಒಂದು ದೊಡ್ಡ ಘಟನೆ. ಯಾವುದೋ ಒಂದು ಇಂಡಸ್ಟ್ರೀಸ್ಗೋಸ್ಕರ 1200 ಎಕರೆ ಮಂಜೂರು ಮಾಡಿ ಅಕ್ವೈರ್ ಮಾಡಿದ್ದಾರೆ ಅಂತೇಳಿ ಒಂದು ಸ್ಟ್ರೈಕ್ ನಡೀತು. 8,000 ಜನ ಅರ್ಜಿ ಹಾಕಿ ಒತ್ತುವರಿ ಕಮಿಟಿನಲ್ಲಿ ಫಾರಂ ನಂಬರ್ 53 ಹಾಕಿ ಇನ್ನೂವರೆಗೆ ಒಂದು ಕಮಿಟಿ ಫಾರ್ಮೇಷನ್ ಮಾಡಿ ಮೀಟಿಂಗ್ ಮಾಡೋಕ್ಕಾಗೋದಿಲ್ಲ ಈ ಸರ್ಕಾರಕ್ಕೆ. ಸರ್ಕಾರ ಮಾಡ್ತಿ ಇವರು ಕೇಳಿ ಕರಪ್ಷನ್ ನಲ್ಲಿ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ
ನಾಗಾ ಲೋಟದಲ್ಲಿ ಹೋಗ್ತಾ ಇದೆ. ಶರವೇ ನೋಡಿ ಕರೋನಾದಲ್ಲಿ ಹೇಳ್ತೀನಿ ಕೇಳಿ, ನೀವೀಗ ಹೇಳಿದ್ರಿ ಇಡೀ ದೇಶದಲ್ಲಿ ಅನಿಲ್ ಅವರು ಅವರ ಸ್ಟಾಟಿಸ್ಟಿಕ್ಸ್ ಎಲ್ಲ ಕೊಟ್ಟರು. ಇಡೀ ಕರೋನಾ ನೀವು ನಂಬ್ತಿರೋ ಇಲ್ವೋ, ನಮ್ಮ ಜನಕ್ಕೆ ಏನಾಗಿದೆ ಅಂದ್ರೆ ಯಾವ ಹಂತದಲ್ಲಿ ಹೋಗಿದೆ ಸರ್. ನನ್ನ ಮನೆಯಲ್ಲೇ ಎಲ್ರಿಗೂ ಕರೋನಾ, ನಮ್ಮ ಮನೇಲೇ ಇದ್ದೀವಿ. ನನಗೆ ಬಂದ ಆಲೇ 2 ತಿಂಗಳು ಮುಂಚೆ ಹೋಯ್ತು. ನನ್ನ ಮಿಸ್ಸಸ್ಸಿಗೆ ಕರೋನಾ ಬಂದಿದೆ, ನನ್ನ ಮಗಳಿಗೆ ಕರೋನಾ ಬಂದಿದೆ, ನನ್ನ ಸೊಸೆಗೆ ಕರೋನಾ ಬಂದಿದೆ, ನಮ್ಮಲ್ಲಿ ಇರ್ತಕ್ಕಂಥ 3 ಜನ ಗನ್ಮೆನ್ಗಳಿಗೆ ಕರೋನಾ ಬಂದಿದೆ. ಅಲ್ಲ ಸರ್, ಈಗ ನಿಮ್ಮಂತಹ ಒಬ್ಬ ಏನ್ ಹೇಳಿ ರಾಜಕಾರಣಿ ಆಗಿರೋದು ಕೂಡ ಒಂದು ಕಾರಣ ಆಗಿರ್ಬೋದು. ಜನರ ಜೊತೆ ಹೋಗ್ತಿರಲ್ಲ, ಆದ್ರೂ ಸಹಿತ ಅದು ಎಲ್ಲ ಪ್ರಿಕಾಷನ್ಸ್ ತಗೊಂಡಿರ್ತಾರೆ. ಎಲ್ಲಾ ಪ್ರಿಕಾಷನರಿ ತಗೊಂತೀವಿ. ಸೊ ಹಾಗಾದ್ರೂ ಬಂದಿದೆ ಅಂದ್ರು ಅದರ ಅರ್ಥ ಇದು ಪ್ರಿಕಾಷನರಿ ತಗೊಂಡ್ರು ಸಹಿತ ಕರೋನಾ ಎಗ್ಗಿಲ್ದಲ್ಲೇ ನುಗ್ತಾ ಇದೆ. ಓಕೆ, ನೀವು ನಂಬ್ತೀರಿ- ಅದಕ್ಕೆ ಬಿಜೆಪಿ ಕಾರಣ ಅಲ್ಲ, ಅದರ ಪ್ರೈಮರಿ ಅವರೇ ಕಾರಣ. ಒಂದ್ ನಿಮಿಷ ಪ್ರೈಮರಿ ಅವರೇ ಅಲ್ಲ, ಕಾರಣ. ಒಂದ್ ನಿಮಿಷ ಕೇಳಿ. ಈಗ ಜನರಿಗೆ ಸಾಮಾನ್ಯ ಒಂದ್ ನಿಮಿಷ ಅಲ್ಲ, ಸಾಮಾನ್ಯ ಜನರಿಗೆ ಬಂದ್ರೆ, ನಮ್ಮಂತವ್ರಿಗೆ ಬಂದ್ರೆ ಓಕೆ, ಸರ್ಕಾರದ ವೈಫಲ್ಯ. ಆದ್ರೆ ಒಬ್ಬ ಜನಪ್ರತಿನಿಧಿ, ಒಬ್ಬ ನಾನು ಏನ್ ಹೇಳಕ್ ಹೊರಟೆ ನಿಮ್ಗೆ ಅಂದ್ರೆ, ಕರೋನಾನ ಇವ್ರು ತಂದಿದ್ದಲ್ಲ ಬಿಡಿ, ಮೋದಿ ಅವರು ತಂದಿದ್ದದು. ಚೈನಾದಿಂದ ಇಂಪೋರ್ಟ್ ಮಾಡಿದ್ರು. ಅದ್ರ ಬಗ್ಗೆ ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಆಮೇಲೆ ಚರ್ಚೆ ಮಾಡಿ. yes. ರಾಜ್ಯದಲ್ಲಿ ಬರ್ತಾ ಇದೆ ಅದು ಪಿಡುಗು. ಇದ್ರ ಕಂಟ್ರೋಲ್ ಮಾಡೋ ಜವಾಬ್ದಾರಿ ಯಾರು ಸ್ವಾಮಿ? ರಾಜ್ಯ ಸರ್ಕಾರ. ನೀವು ಇಲ್ಲಿ ಕೂತ್ಕೊಂಡು ಇವತ್ತು ನೀವು ಇಲ್ಲಿ ಒಂದು ರಿಯಲಿಸ್ಟಿಕ್ ಒಂದು ಚರ್ಚೆ ಆಗ್ಬೇಕು. ಯಾರು ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಸ್ವಾಮಿ, ಒಂದು ವಿಕ್ರಮ್ ಹಾಸ್ಪಿಟ್ಲು ಬಹಳ ಜೋರಾಗಿರ್ತಕ್ಕಂಥದ್ದು, ಮಲ್ಯ ಹಾಸ್ಪಿಟ್ಲು, ಅಪೋಲೋ ಹಾಸ್ಪಿಟ್ಲು, ಒಂದು 10 ಹಾಸ್ಪಿಟ್ಲಲ್ಲಿ ಒಂದು ಬೆಡ್ ಕೊಡಿಸಿ ಸ್ವಾಮಿ, ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥದ್ದು. ಎಲ್ಲರೂ ನಾನು ಒಂದ್ ಹಂತಕ್ಕೆ ಒಪ್ತೀನಿ, ಯಾಕಂದ್ರೆ ಇದು ಸಾಕಷ್ಟು ಕೇಸ್ಗಳು ನೋಡಿದೀವಿ. ಆದ್ರೆ ಏನಂತಂದ್ರೆ ಬಿಜೆಪಿಯವ್ರ ಅದೃಷ್ಟನೋ ಏನೋ ಗೊತ್ತಿಲ್ಲ, ಒಂದು ಕರೋನಾ ಬಂದು ಸ್ವಲ್ಪ ದಿನ ಆದ ತಕ್ಷಣ ಈ ಡ್ರಗ್ಸ್ ಏನ್ ಶುರು ಆಯ್ತು, ನಾವು ಮರ್ತೀವಿ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಡ್ರಗ್ಸ್ ನಿಮ್ದು ಹೆಂಗಾಗಿದೆ ಗೊತ್ತಾ? ಈಗ ಚುನಾವಣೆ ಏನಾಗಿದೆ ಗೊತ್ತಾ? ಏನಾರ ಒಂದು ಆಮೇಲೆ ಈಗ ಇದು ಏನ್ ಹೇಳಿ ರೈತರ ಹೋರಾಟ ಅಲ್ಲ, ಮಧ್ಯದಲ್ಲಿ ಮಾಡ್ತಿರ್ತೀವಿ, ಜನ ನೋಡಲ್ಲ ಸರ್. ಏನ್ ಗೊತ್ತಾ, ಮಧ್ಯದಲ್ಲಿ ಕೆಲವು ಮಾಡಿರ್ತೀವಿ ನೀವು ಡ್ರಗ್ಸ್ ಇದು ಬಂದ ತಕ್ಷಣ ಕರೋನಾನ ಮೂಲ್ಗೆ ಹಾಕ್ಬಿಟ್ರಿ ನೀವೇನೆ. ಅದು ಒಂದ್ ರೀತಿ ಒಳ್ಳೇದಾಯ್ತು ನಮ್ಮ ಹರೀಶ್ ಅವ್ರಿಗೆ. ಅವ್ರಿಗೆ ಮುಚ್ಕೊಂಡು ಹೋಯ್ತು ನೋಡಿ, ಅವ್ರು ನಗ್ತಾ ಇದಾರೆ, ಗೊತ್ತಾಗುತ್ತೆ ಅವ್ರು ನಗ್ತಾ ಇರೋದು. ಇಲ್ಲ ಪಾಪ ಹರೀಶ್ ಅವ್ರನ್ನ ಪಾಪ ನಾವು ಹರೀಶ್ಗೆ ಏನು ಇಲ್ಲ. ಹರೀಶ್ಗೆ ವಿಧಿ ಇಲ್ಲ. Presentation blame ಮಾಡಿದ್ರಲ್ಲ ಆಗ್ತಾ ಇದೆ. ಪಾರ್ಟಿ If you take that responsibility. ನಾನ್ ಮಾತಾಡ್ಬೇಕಲ್ಲ, ಅವ್ರು ನಂಗೆ ಸುಮ್ನೆ ಹಂಗ್ ಕೂತ್ಕೊಳಕಲ್ಲ. ನೋಡಿ ಸರ್, ಅಲ್ಲ ಕರೋನಾ ಬಗ್ಗೆ ಇಷ್ಟು ಮಾತಾಡ್ತಾರೆ. ಮಾರ್ಟಾಲಿಟಿ ರೇಟ್ ಎಷ್ಟು, ಫ್ಯಾಟಾಲಿಟಿ ರೇಟ್ ಎಷ್ಟು? It is not more than 1.75%. ಅಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಾಗಿದ್ರೆ ನಾನು ದಾಖಲೆ ತಗೊಂಬಂದು ಫುಲ್ ಏನಾಗ್ತದೆ ಅಂತ ಹೇಳ್ತಾ ಇದ್ರಲ್ಲ. ಇವಾಗ ನೋಡಿ, ಎಲ್ಲ ಆಸ್ಪತ್ರೆಯಲ್ಲೂ 50% ಕೋವಿಡ್ ತಗೊಂಡಿದ್ದೀವಿ. ಒಂದಷ್ಟು ಆಸ್ಪತ್ರೆಗಳನ್ನ ಫುಲ್ ಕೋವಿಡ್ ಸೆಂಟರ್ ಅಂತ ಮಾಡಿದೀವಿ. ಇವತ್ತು ಯಾರನ್ನ ಫೋನ್ ಮಾಡಿದ್ರೆ ಅಟೆಂಡ್ ಮಾಡ್ತಾರೆ, 10 ಜನ ವಾಪಸ್ ಫೋನ್ ಮಾಡಿ ವಿಚಾರಿಸಿ ಆ ಪ್ರೈಮರಿ ಕಾಂಟ್ಯಾಕ್ಟ್ ಎಲ್ಲ ತಗೊಂಡಿದಾರ, ಅವ್ರ ಸ್ಕ್ರೀನ್ ಟೆಸ್ಟ್ ಆಯ್ತಾ, ಎಲ್ಲ ಮಾಡ್ತಾ ಇದಾರೆ ಸರ್. ಇಟ್ ಈಸ್ ನಾಟ್ ರಾಕೆಟ್ ಸೈನ್ಸು, ಇಲ್ಲ ಏನೋ ನಾವು ಮಾಡದೇ ಇರೋದಿಲ್ಲ. ಇವತ್ತು ಬಂದಿರೋಂಥ ಪ್ಯಾಂಡಮಿಕ್ಗೆ ನಾವು ಇದು ಫಸ್ಟ್ ಟೈಮ್ ಏನೋ ಬಂದಿ ರೂಢಿ, ಈಗ ಬಂದಿ ರೂಢಿ ಆಗಿತ್ತು ಹಿಂದೆ ಕಾಂಗ್ರೆಸ್ ಅವ್ರಿಗೆ, JDS ಅವ್ರಿಗೆ. ಇದು ಒಂದು ಹೊಸ ಒಂದು ಪ್ಯಾಂಡಮಿಕ್ ಬಂದಿದೆ. ಈಗ ನಮ್ಮ ಸ್ನೇಹಿತರು ಮಾತಾಡ್ತಾ ಇದ್ರು ಯಾವ್ದೋ ಮಾಧ್ಯಮದ ಬಗ್ಗೆ, ಇವ್ರು ಮಾಡಿದ್ರೆ ಕ್ರಿಸ್ಟಲ್ ಇಲ್ಲ, ನಾವು ಮಾಡಿದ್ರೆ ಕಂಸನಿಂಸೆ. ಇವ್ರ ಅಧ್ಯಕ್ಷರು ಒಂದ್ ಮಾಧ್ಯಮದ ಮೇಲೆ ಹೆಂಗ್ ಬಿದ್ದಿದ್ರು, ಅವ್ರನ್ನ ಹೆಂಗೆ ಮುಚ್ಚಿಸಿದ್ರು, ಅವ್ರ ಚೇರ್ಮನ್ ಹೆಂಗ್ ಅರೆಸ್ಟ್ ಮಾಡಿದ್ರು, ಅದೆಲ್ಲ ಪರವಾಗಿಲ್ಲ. ಅವಾಗ ನಾವೇನ ಮಾಡ್ಬಿಟ್ರೆ ಕಂಸನಿಂಸೆ, ಇವ್ರು ಮಾಡಿದ್ರೆ ಕ್ರಿಸ್ಟಲ್ ಇಲ್ಲ. ಅಲ್ಲ, ನಿಮ್ಮನ್ನ ನೀವು ಸಮರ್ಥನೆ ಅಲ್ಲ ಸರ್, ನಾನು ಹೇಳ್ತಾ ಇರೋದು ಯಾವ್ದೋ ಮಾಧ್ಯಮದ ಬಗ್ಗೆ ಅಂತ. ಅಷ್ಟು ಕಾಳಜಿದ್ರೆ ಹಿಂದೇನೋ ಅದೇ ಮಾಧ್ಯಮದ ಬಗ್ಗೆ ಯಾರೋ ಒಬ್ರು ಏನೋ ಮಾಡಿದಾಗ ಇವ್ರು ಅವ್ರನ್ನೆಲ್ಲ ಒಳಗಡೆ ಹಾಕ್ಸಿದ್ರು. ಯಾಕೆ ಹಾಕ್ಸಿದ್ರು? ಇರ್ಬೇಕಲ್ಲ ಫ್ರೀಡಮ್ ಆಫ್ ಫ್ರೀಡಮ್ ಎಲ್ಲರಿಗೂ ಒಂದೇ ಅಲ್ವಾ? ಯಾವ್ದಾರ ಮಾಧ್ಯಮದವ್ರು ಆಗ್ಲಿ ಅವ್ರ ಬಗ್ಗೆ ಅವ್ರ ವಿರುದ್ಧ ಮಾಡಬಾರ್ದಲ್ವಾ? ಇವ್ರು ಹೆಂಗ್ ಮಾಡಿದ್ರ ಅವಾಗ, ಯಾಕೆ ಬಿಟ್ರು ಅವಾಗ? ಓಕೆ, ಅವ್ರು ತಪ್ಪು ಮಾಡಿದ್ರೆ ಹಿಂಗ ನೀವು ಮಾಡ್ತೀರಿ ಅಂತ ಮಾಡಬಾರ್ದು. ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ ಪಕ್ಷ ಸಮರ್ಥನೆ ಮಾಡ್ಕೊತಾ ಇದ್ದೀರಾ ನೀವು? ಹೋರಾಟ ಏನಿದೆ ಅದನ್ನ ಮಾಡ್ಲಿ. ನಾವ್ ಯಾರನ್ನು ಎಲ್ಲದಕ್ಕೂ ನಾವು ಡಿಫೆಂಡ್ ಮಾಡ್ಕೊಳೋದಲ್ಲ. ನಾನ್ ಹೇಳ್ತಿರೋದು, ಈಗ ಅವ್ರು ಎತ್ತಿದ್ದಕ್ಕೆ ಒಂದು ಪ್ರಶ್ನೆಗೆ ಅದೇ ಪ್ರಶ್ನೆಗೆ ನಾನು ತಿರ್ಗಿ ಅವ್ರ ಪ್ರಶ್ನೆ ಆಗ್ತಾ ಇದ್ದೀನಿ. ಅವ್ರು ಮಾಡಿದಾಗ ಯಾಕೆ ಮಾಡಿದ್ರು, ಯಾಕೆ ಮುಚ್ಚಿದ್ರು, ಯಾಕೆ ಗಲಾಟೆ ಮಾಡಿದ್ರು? ಅವಾಗ ಬಿಡ್ಬೇಕಾಯ್ತು. ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಪ್ರೆಸ್ ಎಲ್ಲ ಒಂದೇ ಅಲ್ವಾ? ಈಗ ನಾವ್ ಮಾಡಿದ್ರು ಒಂದೇ, ಅವ್ರಿಗೂ ಒಂದೇ ಅಲ್ವಾ? ಮಾಡ್ಬೋದು. ಮಾತಾಡಿ. ಈಗ ಪಾಪ ಅವ್ರು ಎರಡು ವಿಚಾರ ಹೇಳ್ತಿದ್ರು. ಮೊದಲನೇದ್ದು, ನಮ್ಮ ಯಾರೋ ಒಬ್ರು ಶಾಸಕರು ಈ ತರ ಒಂದು ಮಾಧ್ಯಮದ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತೇಳಿ.
ಮಾಧ್ಯಮದ ಮೇಲೆ ಅಟ್ಯಾಕ್ ಮಾಡಿರಲಿಲ್ಲ. ಒಬ್ರು ಸ್ಟಿಂಗ್ ಆಪರೇಷನ್ ಮಾಡೋದಕ್ಕೆ ಬಂದಿದ್ರು, ಅವ್ರನ್ನ ಸ್ಟಿಂಗ್ ಆಪರೇಷನ್ ಮಾಡಬೇಡಿ ಅಂತ ಹೇಳಿ ತಡೆದಿದ್ದು ನಿಜ. ಅದು ಎಲ್ಲರಿಗೂ ರೈಟ್ಸ್ ಇದೆ, ನಾಟ್ ಓನ್ಲಿ ಫಾರ್ ಎನ್ ಎಕ್ಸ್ MLA, ಐ ಆಮ್ ಟಾಕಿಂಗ್ ಅಬೌಟ್ ಎನಿಬಡಿ. ಯಾರು ಅದನ್ನ ಯಾರು ಬೇಕಾದ್ರೂ ತಡಿಬಹುದು. ಆಯ್ತಾಯ್ತಾ? ನನ್ನ ವೈಯಕ್ತಿಕ ಜೀವನದಲ್ಲಿ ನೀನು ಕ್ಯಾಮ್ರಾ ಇಟ್ಕೊಂಡು ಬಂದು ನೀನು ಸ್ಟಿಂಗ್ ಆಪರೇಷನ್ ಮಾಡ್ತೀನಿ ಅಂದ್ರೆ ನಾನು ಕೇಳೋ ವೈಯಕ್ತಿಕ ಜೀವನಕ್ಕೆ ಬಂದಿರ್ಲಿಲ್ಲ ಇವರು ಅವರು. ಸ್ಟಿಂಗ್ ಆಪರೇಷನ್ ಅವರು corruption ಬಗ್ಗೆ ಮಾಡಕ್ಕೆ ಬಂದಿದ್ರು. ನೀವು ಆಲ್ರೆಡಿ ಸಮರ್ಥಿಸಿಕೊಂಡಿದ್ದೀರಿ. ಒಂದ್ ನಿಮಿಷ. ಇಲ್ಲ ಇಲ್ಲಿ ಟಾಪಿಕ್ ಡೈವರ್ಟ್ ಆಗುತ್ತೆ. ಆದ್ರೆ ಒಂದ್ ನಿಮಿಷ ಹರೀಶ್ ಒಂದ್ ನಿಮಿಷ ಮಾತಾಡಿ. ಈಗ ಎರಡನೇ ವಿಚಾರ ಬಂದಿದ್ದೇನು, ಇವರು ಇದನ್ನ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಇದನ್ನ ನಾವೇನ್ ಮಾಡಿದ್ವಿ, ನಾವು ನಮ್ಮ ಕಾನೂನು ರೀತಿಯಾಗಿ ನಾವೇನ್ ನೋಡ್ರಪ್ಪ ಈ ತರದೊಂದು ವಿಚಾರಕ್ಕೆ ಬಂದಿದ್ರು. ಶಿ ಆಕ್ಚುಲಿ ರಿಕ್ವೆಸ್ಟೆಡ್ ಮೀ ಸೋ ಮಚ್ ಆಫ್ ಮನಿ ವೆರ್ ಇನ್ ಐ ಹ್ಯಾವ್ ರಿಜೆಕ್ಟೆಡ್ ನಾಟ್ ಟು ಗಿವ್. ನಾನು ಅವ್ರು ನನ್ನ ಮುಂದೆ ಬೇಡಿಕೆ ಇಟ್ಟರು ಇಷ್ಟು ದುಡ್ಡು ಕೊಡಬೇಕು ಅಂತೇಳಿ ನಾನು ಕೊಡೋದಕ್ಕೆ ಒಪ್ಕೊಳ್ಳಿಲ್ಲ ಅಂತೇಳಿ ಒಂದು ಕಂಪ್ಲೇಂಟ್ ದಾಖಲೆ ಮಾಡಿದ್ರು. ಎಸ್, ಅವರು ಆಕ್ಚುಲಿ ಕಾನೂನಲ್ಲಿ ಏನು ಹೇಳ್ತದೆ, ನೀವು ಲಂಚ ಕೇಳೋದು ಅಷ್ಟೇ ದುಡ್ಡು ತಪ್ಪನೇ, ಕೊಡೋದು ಒಂದೇ ಅಲ್ಲ, ಕೇಳೋದು ಅಷ್ಟೇ ದುಡ್ಡು ತಪ್ಪು. ಅದ್ರ ಪ್ರಕಾರ ಅವ್ರು ಅರೆಸ್ಟ್ ಮಾಡಿದ್ದಾರೆ. ಕಾನೂನು ರೀತಿಯಾಗಿ ಏನ್ ಕೆಲಸ ಮಾಡಬೇಕು ಮಾಡಿ. ಒಂದು ನಿಮಿಷ. ಇಲ್ಲ, ನೀವು ಹೋಗಿದ್ದು ಕೊರಿಯರ್ ಅಂತ ಹೋಗಿದ್ದು ನೀವು ಹೋಗಿದ್ದು ಇನ್ಸ್ಪೆಕ್ಟರ್ ಅಲ್ಲ, ನೀವು ಹೋಗಿದ್ದು CBI ಅಲ್ಲ, ನೀವು ಹೋಗಿದ್ದು CID ಅಲ್ಲ, ನೀವು ಹೋಗಿದ್ದು CBI ಅಲ್ಲ, ನೀವು ಹೋಗಿದ್ದು ಕೊರಿಯರ್ ಅಂತ ಹೋಗ್ಬಿಟ್ಟು ಅಬ್ಸಲ್ಯೂಟ್ಲಿ ನೋ, ನಾನು ಐ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ಅನಿಲ್ ಸತ್ಯ ಆಧರಿಸಿ ಮಾತಾಡೋಣ. ಅಧಿಕಾರ ಇದ್ದಾಗ ನಿಮ್ಮವರು ಮಂತ್ರಿಗಳು ಅದೇ ಮಾಡಿದ್ದು. ನೀವು ಸುಮ್ಮನೆ ನಮ್ಮ ಮಂತ್ರಿ ಮಾಡಿದ್ರು ಅಂತ ಹೇಳಿ ನೀವ್ ಹೇಳಿ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಹೇಳ್ತಾ ಇದ್ದೀನಿ ದಾಖಲಾತಿ ತೆಗೆದು ಇವಾಗ FIR ತೆಗೆದು ನೋಡಿ. ನೀವು ಏನ್ ಬೇಸಿಸ್ ಮೇಲೆ FIR ಆಗಿರೋದಲ್ಲ, ಕಾನೂನು ರೀತಿನೇ ಮಾಡ್ತಾ ಇರೋದಲ್ಲ. ಅನಿಲ್ ಒಂದೇನಂದ್ರೆ ಒಂದು ಒಪ್ಕೊಳ್ಬೇಕು. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಈಗ ನಿಮ್ದು ಬಿಟ್ಬಿಡೋಣ, ಓಕೆ, ಆಮೇಲೆ ಮಾತಾಡೋಣ, ಯಾವಾಗ ಒಂದ್ಸಲ ಮಾತಾಡ್ಬೋದು, ತಪ್ಪೋ ಸರಿ ಅಂತ ಹೇಳಿ. ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ನಾನು ಮಾಡಿದ್ದೀನಿ, ನಾವು ಅದೇ ಮಾಡಿದ್ದು ಅಂದ್ರೆ ನೀವು ತಪ್ಪು ಮಾಡಿದ್ರಿ. ಅಲ್ಲ, ಮಾಡಿದೀನಿ ಅಂತ ಒಪ್ಕೊಳ್ತಾ ಇದಾರಲ್ಲ ಅವರು. ನೀವು ಮಾಡಿದ್ದನ್ನ ಒಪ್ಕೊಳ್ತಾ ಇದ್ರಿ. ಅಲ್ಲ, ನಮ್ ಬಗ್ಗೆ ಅವರು ಹೇಳಿದ್ಮೇಲೆ ಅವ್ರು ಮಾಡಿದಾಗ ಅವ್ರು ಮಾಡಿದ್ದು ತಪ್ಪೇ, ನೀವು ಮಾಡಿದ್ದು ತಪ್ಪೇ, ದಯವಿಟ್ಟು ಒಪ್ಕೊಳ್ಳಿ. ಓಕೆ, ನಮ್ಮಲ್ಲಿ ಎತ್ಕೊಟ್ಟೋದು ಜೊತೆಗೆ ಅಲ್ಲ ಎಲೆಕ್ಷನ್ ಟೈಮಲ್ಲಿ ಎತ್ಕೊಂಡು ಬೇಕಲ್ಲ ಸರ್ ವಿಚಾರ. ಕಾನೂನು ಪ್ರಕಾರ ಮಾಡ್ತಾ ಇದ್ದಾರೆ. ಓಕೆ, ಒಂದ್ ನಿಮಿಷ ಇಲ್ಲಿ ಶಿವರಾಮ್ ಗೌಡ ಹೇಳಿ ಸರ್. ಮಾಧ್ಯಮದ ಮೇಲೆ ಈಗ ಅನಿಲ್ ಅವ್ರು ಹೇಳಿದಂಗೆ ಹಿಂದಾಗಿದ್ದು ಸ್ಟಿಂಗ್ ಆಪರೇಷನ್ ಮಾಡ್ಲಿಕ್ಕೆ ಬಂದಾಗ ನೀವು ಮಾಡ್ತಾ ಇರೋ ತಪ್ಪು, ಇದು ವೈಯಕ್ತಿಕವಾಗಿ ನಾನು ಸ್ಟಿಂಗ್ ಆಪರೇಷನ್ಗೆ ನನ್ನಲ್ಲಿ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥದ್ದನ್ನ ಎತ್ತಿಡಿದ್ರು ಅವರು. ಆದರೆ ಅದೇ ಮಾಧ್ಯಮದವ್ರು ಈ ಸಾರಿ ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಏನು ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಯಾರ್ಯಾರು ಭ್ರಷ್ಟಾಚಾರ ಜಾಸ್ತಿ ಮಾಡ್ತಾ ಇದ್ದಾರೆ, ಯಾರು ಅದನ್ನು ಹೋಲ್ಡ್ ಮಾಡಿಕೊಂಡು ಅಧಿಕಾರದ ಒಂದು ಮುಖ್ಯಸ್ಥರ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಅಧಿಕಾರನ ಸುಲಿಗೆ ಮಾಡಿ ನಡೀತಾ ಇದೆ, ಅದನ್ನು ದೆಹಲಿಯ ಸರ್ಕಾರಕ್ಕೂ ಸಹಿತ ಮುಟ್ಟಿಸ್ತಾ ಇರ್ತಕ್ಕಂಥದ್ದನ್ನು ಪಟ್ಟಿ ಮಾಡಿಕೊಂಡು ಅವರು ದಿನ ತೋರ್ತಾ ಇದ್ರು. ಅದನ್ನು ತೋರ್ಕೂಡ್ದು ಅಂತ ಹೇಳಿ ದುತರ್ಪಿತವಾಗಿ ಇವತ್ತು ಆ ಒಂದು ಸಂಸ್ಥೆ ಮೇಲೆ ಇಲ್ಲು ಸಲ್ಲದ ಆರೋಪ ಹಾಕಿ ಪೊಲೀಸ್ನವ್ರನ್ನ ಉಪಯೋಗಿಸ್ಕೊಂಡು ಕೇಸ್ ಹಾಕಿರ್ತಕ್ಕಂಥದ್ದು ಇದು ಇತಿಹಾಸದಲ್ಲೇ ಮೊದಲು, ಕರ್ನಾಟಕದ ಇತಿಹಾಸದಲ್ಲಿ. ಅಲ್ಲ, ಕೇಸ್ ಹಾಕಬಹುದಾಗಿತ್ತು, ಆದ್ರೆ ನಿಮಗೆ ಕ್ಲೋಸ್ ಮಾಡುವಂತ ಅಧಿಕಾರ ಇರಲಿಲ್ಲ. ಕೇಸ್ ಹಾಕೊಳ್ಳಿ, ಲೀಗಲ್ ಸೊ ಹೀಗಾಗಿ ಅದು ಖಂಡಿತ ತಗೊಂಡ್ಬಂದ್ರು, ದಟ್ ಇಸ್ ವೆರಿ ಲೀಗಲಿ ಕರೆಕ್ಟ್. ಮಾಡ್ಕೊಳ್ಳಿ, ಸ್ಟೇ ಆರ್ಡರ್ ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಏನು ತೊಂದರೆ ಇಲ್ಲ. ಇದಕ್ಕಿಂತ ಮುಂಚೆ ಕೂಡ ಆಗಿದೆ. ಇಲ್ಲ ಅಂದ್ರೆ ನೀವು ಡೆಮೋಕ್ರಸಿ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಯಾರು ಏನು ಮಾಡದೇ ಇದ್ದಾಗ ಮಾತಾಡ್ತಾರೆ. ಒಂದು ನಿಮಿಷ, ನಾನು ಇರೋದು ವಿತ್ ಫ್ಯಾಕ್ಟ್ಸ್ ಹೇಳ್ತಾ ಹೇಳಿ. ನನಗೆ ಸ್ಟಿಂಗ್ ಆಪರೇಷನ್ ನಿಲ್ಸ್ಬಿಟ್ರ ಮುಂದೆ ಹೋಗ್ಲಿಲ್ವಾ? ನೀವು FIR ಏನೇನ್ ತೊಂದರೆ ಕೊಟ್ರು, ಏನೇನ್ ಮಾಡಿದ್ರು ಗೊತ್ತಿಲ್ಲ. ನೀವು FIR ತೆಗೆದು ಮಾತಾಡಿ. ನಾವು FIR ನೀವು ಒಂದು ಸ್ಟೇ ತಗೊಂಡ್ಬಂದಿದೀವಿ. ಅದ್ರ ಬಗ್ಗೆ ಕಾನೂನು ಸಮರ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ಯಾಕೆ ಇವಾಗ ನೀವೇನು ಬೈ ಎಲೆಕ್ಷನ್ ಬಗ್ಗೆ ಮಾತಾಡ್ತಾರೋ ಅದ್ರ ಬಗ್ಗೆ ಅದ್ರ ಬಗ್ಗೆನೇ ನಿಮ್ಗೆ ಮನಸ್ಸು ನೋಯೋದು ಯಾವ್ದು ಮಾತಾಡೋದು ಬೇಡ. ನೀವು ಮನಸ್ಸು ನೋಯೋದು ಯಾವ್ದು ಮಾತಾಡೋದು ಬೇಡವಾ? ಪಟ್ಟಿ ಕೊಟ್ಬಿಡ್ರಿ, ಹೆಂಗ್ ಮಾತಾಡೋದು ನಾವು ಪಟ್ಟಿ ಕೊಡೋದು. ನೀವು ಮಾತಾಡಿ, ನಮ್ ಪಾರ್ಟಿ ಏನೈತೆ ನಾವು ಮಾತಾಡಿ. ಈಗ ಒಂದ್ ನಿಮಿಷ ಬಿಟ್ಬಿಡೋಣ ಸಾಕು, ಯಾಕಂದ್ರೆ ಇದು ಎಲ್ಗೂ ಹೋಗಲ್ಲ. ಓಕೆ, ಅದು ಅವ್ರು ಒಪ್ಕೊಂಡಿದ್ದಾರೆ ಪರೋಕ್ಷವಾಗಿ. ನೀವು ಮಾಡಿದ್ರಿ ಒಂದ್ ಕಾಲಕ್ಕೆ ತಪ್ಪು, ನಾವೀಗ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಇರ್ಲಿ, ಶಿರಾದ ಬಗ್ಗೆ ಮಾತಾಡ್ತಾ ಇದ್ದೆ. ಹಾ, ಹೇಳಿ. ಈಗ ಸಿರದಲ್ಲಿ ನಮ್ಮ ಶಿವರಾಮೇಗೌಡರು ಹೇಳ್ದಂಗೆ ಅನುಕಂಪದ ಆಧಾರ ಅಂತ, ನಮಗೂ ಅನುಕಂಪ ಬೇಕಾದಷ್ಟಿದೆ. ಚೇಂಜ್ ಮಾಡ್ಕೊಂಡ್ರು ಅನುಕಂಪದ ಆಧಾರ ಇಲ್ಲ, ಕುಮಾರಸ್ವಾಮಿ ಅವರು. ನಾವು ನಿಮ್ಮಂಗೆ ವೈಭವೀಕರಿಸಿ ಚುನಾವಣೆ ಮಾಡೋದಿಲ್ಲ. ಇಲ್ಲ, ಆಯ್ತು. ಈಗ ಸೂತ್ಕ, ಓಕೆ, ಈಗ ನನ್ನ ಪ್ರಕಾರ ಅವ್ರು ಕೇಳಿದ್ರೆ ಅವ್ರು ಚುನಾವಣೆಗೆ ಇಳಿಬಾರ್ದು.
ಸೂತ್ಕದ ಮನೆಯಲ್ಲಿ ಅಪ್ಪ ಅವ್ರ ರಾಜಕಾರಣ ಮೊದ್ಲಿಗೆ ಒಂದ್ಸರಿ ರೇವಣ್ಣ ಅವ್ರು ಮಾಡಿದ್ರು. ಬಿಟ್ಕೊಂಡು ಒಂದ್ಸರಿ ರೇವಣ್ಣ ಅವ್ರು ಮಾಡಿದ್ರು. ಬಿಟ್ಕೊಂಡು ಒಂದ್ಸರಿ ರೇವಣ್ಣ ಅವ್ರು ಮಾಡಿದ್ರು. ಸೂತ್ಕದ ಬಗ್ಗೆ ಮಾತಾಡ್ಬಿಟ್ಟು ಬಹಳ ದೊಡ್ಡ ಪೆಟ್ಟು ತಿಂದ್ರು ಅವರು. ಅರ್ಥ ಆಯ್ತು? ಇಲ್ಲ ಬಿಡಿ, ಅದ್ರದ್ದೇನ್ ಪೆಟ್ಟಲ್ಲ ಅದು. ಅದ್ರ ಜೊತೆಗೆ ಈಗ ಪಾಪ ಮತ್ತಿನ್ನೊಂದ್ಸರಿ ಕುಮಾರಸ್ವಾಮಿ ಅವ್ರು ಮಾಡಿದ್ದಾರೆ. ಅಲ್ಲಿ ಜಯಚಂದ್ರ ನಮ್ಮ ಇವರು ಟಿ ಬಿ ಜಯಚಂದ್ರ ಬಹಳ ಅನುಕಂಪ ಇದೆ. ಆಮೇಲೆ ಅವ್ರು ಮಾಡಿರುವಂತ ಅಭಿವೃದ್ಧಿ ಕೆಲಸಗಳಿದೆ. ನೀವು ಮೊನ್ನೆ ರೀಸೆಂಟ್ ಆಗಿ ತಮ್ಮ ಮಾಧ್ಯಮಗಳಲ್ಲೇ ನಾನು ತೋರಿಸಿದ್ದು ನೋಡಿದ್ದೇನೆ. ಅಲ್ಲಿ ನಡೆದಿರುವಂತ ನೀರಾವರಿ ಆಕ್ಟಿವಿಟೀಸ್ ಇರ್ಬೋದು, ಅವ್ರು ಕೊಟ್ಟಿರುವಂತ ಕೊಡುಗೆಗಳು ಇರ್ಬೋದು. ನಾನು ಐ ವಿಲ್ ರಿಕ್ವೆಸ್ಟ್ ಐ ವಿಲ್ ಆಸ್ಕ್ ಶಿವರಾಮೇಗೌಡರಿಗೂ ಕೇಳ್ತೀನಿ, ಹರೀಶ್ ಅವ್ರಿಗೂ ಕೇಳ್ತೀನಿ. ಒನ್ ಆಫ್ ದ ಟಾಲೆಸ್ಟ್ ಲೀಡರ್ ಟಿ ಬಿ ಜಯಚಂದ್ರ ಅವರು. ದಿರ್ ಇಸ್ ನೋ ಡಿಸ್ಕಷನ್ ಅಬೌಟ್ ಇಟ್. ಅದ್ಯಾಕೆ ಸೋತ್ರು ಅಂತ ಅಲ್ಲಲ್ಲ, ಸೊ ಅಲ್ಲಿ ನೋಡಿ, ಚುನಾವಣೆ ಮೇಲೆ ಸೋಲ್ತೀವಿ, ನಿಮ್ಮ ಅಭಿವೃದ್ಧಿ ಕೆಲಸಗಳು ಒಂದೊಂದು ಟೈಮ್ ಕೆಲಸ ಮಾಡೋದಿಲ್ಲ. ಅದು ನಿಜ. ಈಗ 2014ರಿಂದ ಅಭಿವೃದ್ಧಿ ಕೆಲಸಗಳು ಕೆಲಸ ಮಾಡ್ತಾ ಇಲ್ಲ. ಅವತ್ತು ರಾಜರಾಜೇಶ್ವರ ನಗರ ಕ್ಷೇತ್ರದ ಚುನಾವಣೆ, ಉಪಚುನಾವಣೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನವೆಂಬರ್ 3ನೇ ತಾರೀಕು ಫಿಕ್ಸ್ ಆಗಿದೆ, ನವೆಂಬರ್ 10ನೇ ತಾರೀಕು ಇದು ರಿಸಲ್ಟ್. ಇದು 3 ಪಕ್ಷಗಳಿಗೂ ಹೇಗೆ ಇದು ಪ್ರತಿಷ್ಠೆಯ ಕಣವಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತೊಂದ್ಸಲ ನಾನು ಅಭ್ಯರ್ಥಿಗಳ ಬಗ್ಗೆ ಮಾತಾಡೋದಾದ್ರೆ, ಈಗ ಹೆಸರುಗಳು ಏನು ಕೇಳಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಒಂದ್ಸಲ ಗಮನ ಹರಿಸೋಣ. ಈಗ RR ನಗರದಲ್ಲಿ ನೋಡೋದಾದ್ರೆ ನಾವು ದಿವಂಗತ IAS ಅಧಿಕಾರಿ DK ರವಿ ಅವರ ಪತ್ನಿ ಹೆಸರು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ, JDS ಅಭ್ಯರ್ಥಿ ಆಗ್ತಾರೆ ಅಂತೇಳಿ. ಹೌದಾ ಸರ್? ನಾನು ಈಗೇನು ಹೇಳಲ್ಲ. ನಮ್ದು ಒಳ್ಳೆ ಅಭ್ಯರ್ಥಿನ ನಾವು ರಾಜರಾಜೇಶ್ವರಿ ನಗರದಲ್ಲಿ ಯಾರೂ ಸಹಿತ ಯೋಚನೆ ಮಾಡಿರಬಾರ್ದು ಅಂತ ಅಭ್ಯರ್ಥಿನ ಕಣಕ್ಕಿಳಿಸ್ತೀವಿ. ಇಲ್ಲಿ ಇವರು ಈ ತರ ಹೇಳ್ತಾ ಇರೋದ್ರಿಂದ ನಂಗೆ ಡೌಟ್ ಏನ್ ಬರ್ತಾ ಇದೆ ಅಂತಂದ್ರೆ, ಇವರು ಈಗ ನೋಡಿ, ನಮ್ಮ ಕಣ್ಣಿಗೆ ಕಾಣಲಾರದ ಅಭ್ಯರ್ಥಿಗಳು ಯಾರು ಇಲ್ಲ ಅಲ್ಲಿ, ಎಲ್ಲರೂ ಕಣ್ಣಿಗೆ ಕಾಣ್ತಾ ಇದ್ದಾರೆ. ಈಗ ನಿಮ್ಮ ಪಕ್ಷದಲ್ಲಿ ಏನು ಒಂದು ಬ್ರೈಟ್ ಅಭ್ಯರ್ಥಿಗಳಿದ್ದಾರೆ, ಅವರೇ ಇವ್ರ ಪಕ್ಷಕ್ಕೆ ಬರ್ಬೋದಾ ಅಂತ ಡಾರ್ಕ್ ಹಾರ್ಸ್. ಅಲ್ಲ, ಈಗ ಮುನಿರತ್ನ ಅವರಿಗೆ ಬೇರೆ ಪಕ್ಷಕ್ಕೆ ಹೋಗೋದು ಬಹಳ ಸುಲಭದ ದೊಡ್ಡ ಕೆಲಸ ಏನಲ್ಲ. ಅವ್ರು ಆಲ ಒಂದು ಪಕ್ಷಕ್ಕೆ ಬಂದವ್ರೆ. ಅಲ್ಲ, ಬಂದ್ರೆ ಸೇರ್ಸ್ಕೊಂತೀರಾ ಹೇಳಿದ್ದು ಅಲ್ಲ. ನಾವ್ ಈಗಲೇ ಏನು ನಮ್ಮ ನಾಯಕರು ಹೇಳ್ತಾ ಇದ್ರಿ, ಬೈತಾ ಇದ್ರಿ, ಆ ಪಕ್ಷಕ್ಕೆ ಹೋಗಿ ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತ. ಈಗ ಬಂದ್ರೆ ಸೇರ್ಸ್ಕೊಂತೀರಾ? ಪಾಲಿಟಿಕ್ಸ್ ಇಸ್ ಅ ಪ್ಲೇ ಆಫ್ ಅಪರ್ಚುನಿಟಿ. ನಾನು ಕೇಳ್ತಾ ಇರೋದು ಎಥಿಕ್ಸ್ ಪ್ರಿನ್ಸಿಪಲ್ಸ್. ನಮಗೆ ನಿಮ್ಮ ಪಕ್ಷದಲ್ಲಿದ್ರೆ ಅವರು ಅನ್ಎಥಿಕಲ್, ನಮ್ಮ ಪಕ್ಷ ಕಳ್ಕೊಂಡಿದೆ. ಅದ್ರ ಬಗ್ಗೆ ಮಾತಾಡಕ್ಕೆ ನೋ ಎಥಿಕ್ಸ್, ನೋ ಪ್ರಿನ್ಸಿಪಲ್ಸ್. 3 ಪಕ್ಷ ಕಳ್ಕೊಂಡಿದೆ. ಇಲ್ಲ, ನಿಮ್ಮ ಜೊತೆ ಅದಕ್ಕೆ ಕೇಳ್ತಾ ಇದ್ದೀನಿ. 8 ರಾಜ್ಯಗಳಲ್ಲಿ ನೀವು ಚುಕ್ಕಾಣಿ ಹಿಡಿದಿದ್ದೀರಾ ಅಂದ್ರೆ, 8 ರಾಜ್ಯಗಳಲ್ಲಿ ಅವ್ರು ಚುಕ್ಕಾಣಿ ಹಿಡಿದಿದ್ದಾರೆ ಅಂದ್ರೆ ಪ್ರಿನ್ಸಿಪಲ್ಸ್ ವ್ಯಾಲ್ಯೂಸ್ ಬಿಟ್ಟೆ ಹಿಡಿದಿರೋದವರು. ಅರ್ಥ ಇಲ್ಲ? ಕಾಂಗ್ರೆಸ್ ಮುನಿರತ್ನವ್ರ ಬಗ್ಗೆ ಮಾತಾಡೋಣ. ಮುನಿರತ್ನ ಅವರು RR ಬಗ್ಗೆ ಮಾತಾಡ್ತಾ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಅವರು ತಮ್ಮ ಪ್ರಕಾರ ತಾವು ಅಭ್ಯರ್ಥಿ ಆಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ಬಹಳಷ್ಟು ಸುದ್ದಿಗಳು ಬರ್ತಾ ಇರೋದು ಅವರು ಬೇರೆ ಪಕ್ಷಕ್ಕೂ ಹೋಗಬಹುದು ಅನ್ನೋ ಸುದ್ದಿ ಏನ್ ಬರ್ತಾ ಇದೆ. ಸೊ JDS ಬಂದ್ರೆ ತಾವು ಟಿಕೆಟ್ ಕೊಡ್ತೀರಾ ಅವ್ರಿಗೆ? ಇಲ್ಲ ನೋಡಿ, ಅವ್ರು ವಾಪಸ್ ಕಾಂಗ್ರೆಸ್ ಹೋದ್ರೆ ಟಿಕೆಟ್ ಕೊಡ್ತೀರಾ? ನಿಮಗೂ ಕೇಳ್ತೀನಿ. ಅಲ್ಲ, ನಮಗೇನಾಗಿದೆ ಹೇಳ್ತೀನಿ ಕೇಳಿ. ನಮಗೆ ಬಹಳ ಒತ್ತಡ ಇದೆ ಅಲ್ಲಿ. 2-3 ಜನ ಅಭ್ಯರ್ಥಿಗಳು ಮಾಡ್ಬೇಕು ನಮ್ಮನ್ನ ಅಂತೇಳಿ ಹಿನ್ನೆಲೆಯಲ್ಲಿ ತೆರೆಯ ಹಿಂದೆ ಬಹಳ ಒತ್ತಡ ಹಾಕ್ತಾವ್ರು ನಮಗೆ. ಅದಕ್ಕೆ ನಮ್ಮ ನಾಯಕರುಗಳು ಬಹುಶಃ ಇನ್ನೊಂದು 2-3 ದಿವಸದಲ್ಲಿ ತೀರ್ಮಾನ ತಗೊಳ್ತಾರೆ. ಮುನಿರತ್ನ ನನಗೆ ನಾನು ಹೇಳಿಲ್ವಾ, ಅಂದ್ರೆ ಆಪ್ಷನ್ ಆಶ್ಚರ್ಯಕರವಾಗಿರ್ತಕ್ಕಂಥ ಅಭ್ಯರ್ಥಿ ನಂಬರ್ 1, ನಂಬರ್ 2 ವಿನ್ನಿಂಗ್ ಆರ್ಸ್ ನಮ್ದೇ. ಈಗ ಗೊತ್ತಾಯ್ತು ಈಗ ಯಾರು ಅಂತ ಹೇಳಿ. ಈಗ ನೀವು ಹೇಳಿದ್ಮೇಲೆ ಇಷ್ಟೆಲ್ಲ ಹೇಳಿ ಆ ಹೆಸರು ಹೇಳದೇ ಇರೋದು ಈಗ ಗೊತ್ತಾಗ್ತಾ ಇದೆ. ಸೊ ಅದೇ ಅಭ್ಯರ್ಥಿ ಬಗ್ಗೆ ನಾವು ಮಾತಾಡೋಣ. ಈಗ ಮುನಿರತ್ನಂ ಅವರು ಅವ್ರು ವಾಪಸ್ ಕಾಂಗ್ರೆಸ್ಗೆ ಹೋಗಬಹುದು ಅನ್ನೋ ಏನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಬಂದ್ರೆ ಏನ್ ಮಾಡ್ತೀರಿ ತಾವು? ನೋಡಿ, ಇದನ್ನ ತೀರ್ಮಾನ ಮಾಡುವಂಥದ್ದು ಅನಿಲ್ ಅಲ್ಲ, ಇಲ್ಲಿ KPCC ಕೂತ್ಕೊಂಡಿರೋರು ಅಲ್ಲ. ನಮ್ದು ನ್ಯಾಷನಲ್ ಪಾರ್ಟಿ ಹೈಕಮಾಂಡ್ ಏನ್ ಹೇಳ್ತೋ ಅದ್ರ ಪ್ರಕಾರ. ಬಟ್ ಆದ್ರೆ ತಮಗೆಲ್ಲರಿಗೂ ಒಂದು ವಿಚಾರಕ್ಕೆ ನಾನು ಗಮನ ಹರಿಸಕ್ಕೆ ಇಷ್ಟಪಡ್ತೇನೆ. ಸದನದಲ್ಲಿ CM ಆಗಿದ್ದಾಗ, ಯಾರು ಕುಮಾರಸ್ವಾಮಿ ಅವರು CM ಆಗಿದ್ದಾಗ, ಯಾವಾಗ ಈ ಒಂದು ಸಮ್ಮಿಶ್ರ ಸರ್ಕಾರ ಬೀಳ್ತದೆ ಅಂತ ಗೊತ್ತಾದಾಗ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಈಗಿರುವಂಥ ನಮ್ಮ KPCC ಅಧ್ಯಕ್ಷರಾಗಿರ್ಬೋದು ಹೇಳಿದ್ದಾರೆ. 4 ಬಾರಿ ಆವತ್ತಿನ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾಯರು ಹೇಳಿದ್ದಾರೆ. ಏನಂತ, ಯಾವುದೇ ಕಾರಣಕ್ಕೂ ಮತ್ತೆ ಅವ್ರನ್ನ ನಾವು ಪಾರ್ಟಿಗೆ ಸೇರಿಸ್ಕೊಳ್ಳೋದಿಲ್ಲ. ನಾಟ್ ಓನ್ಲಿ ಯಾರು ಇವರಲ್ಲ, ಮುನಿರತ್ನ ಅಲ್ಲ, ಎನಿಬಡಿ, ಅವ್ರು ಯಾರನ್ನೂ ಸೇರಿಸ್ಕೊಳ್ಳೋದಿಲ್ಲ ಅಂತ ಆನ್ ಲೈವ್ ಹೇಳಿದೀವಿ, ವಿತ್ ರೆಕಾರ್ಡ್ಸ್ ಹೇಳಿದೀವಿ. ಇದ್ರ ಮೇಲೆ ಐ ಡೋಂಟ್ ನೋ. ಒಂದು ಎರಡನೇದು ನೋಡಿ, ಇವ್ರ ಮಾತಿನಲ್ಲಿ ಎಷ್ಟು ಪ್ರಾಮಾಣಿಕತೆ ಮತ್ತು ಅಸಹಾಯಕತೆ ಎರಡೂ ಇದೆ. ಪ್ರಾಮಾಣಿಕತೆ ಅಂದ್ರೆ ಅವ್ರು ಹೇಳಿದಾರೆ ಅಂತ ಹೇಳಿ, ಆದ್ರೂ ಏನಾಗಬಹುದು ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳಿಲ್ಲ. ಇವತ್ತಿನ ಪರಿಸ್ಥಿತಿ ಇವತ್ತಿನ ಚರ್ಚೆ ನನಗನ್ಸುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಎಲ್ಲಾ ನಾಯಕರು ತಮ್ಮ ಒಂದು ಪಾರದರ್ಶಕವಾಗಿ ಬಿಚ್ಚಿಡ್ತಾ ಇದ್ದಾರೆ, ನಾವೆಷ್ಟು ಏನ್ ಹೇಳಿ ಅಸಹಾಯಕರು ಅಂತ ಹೇಳಿ. ಸೊ ಇವರಂತೂ ತುಂಬಾ ಚೆನ್ನಾಗಿ ಹೇಳಿ. ಎಲ್ಲ ಪಕ್ಷಗಳು ಹಾಗೆ ಅಲ್ಲಿ ಇನ್ನೊಂದು ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ನಮ್ಮ ನಾರ್ತ್ ಬ್ಲಾಕಿನ ಪ್ರೆಸಿಡೆಂಟ್ ಒಬ್ಬ ಆಸ್ಪಿರೆಂಟ್ ಆಗಿದ್ದಾರೆ.
ಎಲ್ಲಿ ಸರ್? ಆರ್ ಆರ್ ನಗರದಲ್ಲಿ ಈಸ್ ಬೀನ್ ವರ್ಕಿಂಗ್ ವಿತ್ ದ ಪಾರ್ಟಿ ಫಾರ್ ಲಾಂಗ್. ಇವರು ರಾಜ್ಕುಮಾರ್ ಅಂತ ಹೇಳಿ ಅವರು ಬಹಳ ವರ್ಷಗಳಿಂದ ಸತತವಾಗಿ ಪಾರ್ಟಿಲಿ ದುಡಿತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಪಾರ್ಟಿ ಏನ್ ಡಿಮಾಂಡ್ ರಾಜರಾಜೇಶ್ವರಿ ನಗರ, ಬಟ್ ಅಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ಬ್ಲಾಕ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ನಾಟ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ಅಲ್ಲಿ ಪರ್ಮಿಟೇಷನ್ಸ್ ಕಾಂಬಿನೇಷನ್ ಸೋಷಿಯಲ್ ಇಂಜಿನಿಯರಿಂಗ್ ಹೆಂಗಿರ್ತದೋ ಗೊತ್ತಿಲ್ಲ, ವೋಟಿಂಗ್ ಪ್ಯಾಟರ್ನ್ ಹೆಂಗಿರ್ತದೋ ಗೊತ್ತಿಲ್ಲ. ಅಲ್ಲಿ ನಾವು ಕೊಟ್ಟಿರುವಂತ ಕೊಡುಗೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕೊನೆಗೆ ಮೇ ಬಿ ನಾವು ಹೈಕಮಾಂಡ್ ಕಳಿಸ್ಬೇಕಾದ್ರೆ ಒಂದೇ ಹೆಸರು ಅಂತ ಕಳಿಸೋದಿಲ್ಲ. ವಿ ವಿಲ್ ಹ್ಯಾವ್ ಟು ಸೆಂಡ್ 3 ಹೆಸರುಗಳನ್ನ ಕಳಿಸ್ತೀವಿ. ಅದ್ರ ಮೇಲೆ ಏನು ಹೈಕಮಾಂಡ್ ಅಗೇನ್ ದೇ ಮೇಕ್ ಟ್ರಂಕ್ ಕಾಲ್ ಟು ಯಾರೋ ಯಡಿಯೂರಪ್ಪನವರು, ಸಾರಿ ನಮ್ಮ ಸಿದ್ದರಾಮಯ್ಯನವರು ಆಗಿರ್ಬೋದು, ಇಲ್ಲ ಅಂತಂದ್ರೆ ಇವ್ರಿಗೆ ಫೋನ್ ಮಾಡಿ ನೀವು ಬಿಜೆಪಿ ಬರೋ ಸಾಧ್ಯತೆ ಇಲ್ಲ. ಸೊ ಹಿಂಗಿರೋದ್ರಿಂದ ವಿ ವಿಲ್ ನಾಟ್ ಬಿ ಏಬಲ್ ಟು ಗಿವ್ ಓನ್ಲಿ ಒಂದ್ ಹೆಸರು ಅಂತ ಅಷ್ಟೇ ನಾನು ಹೇಳಕ್ ಬಂದಿದ್ದು. ನಮ್ಗೆ ಆವಾಗಲೇ ಸಿರದಲ್ಲಿ ವೆರಿ ಇಂಪಾರ್ಟೆಂಟ್, ನಾನು ಆವಾಗಲೇ ಶಿವರಾಮೇಗೌಡರಿಗೆ ಐ ವಾಂಟೆಡ್ ಟು ಸ್ಟಾಪ್. ಅಲ್ಲಿ ಯಾರೋ CM ನಾಗರಾಜ್ ಅಂತ ಇಂಡಿಪೆಂಡೆಂಟ್ ಅಭ್ಯರ್ಥಿ ಹೋದ್ ಸರಿ 14,000 ವೋಟ್ ತಗೊಂಡಿದ್ರು. ಅವ್ರನ್ನ ನಾವು ಕಡೆಗಣಿಸಂಗಿಲ್ಲ ಈ ಸರಿ. ಅಂದ್ರೆ ಬಿಜೆಪಿಗಿಂತ ಜಾಸ್ತಿ. ಹೌದು, ಅಲ್ಲ ಬಿಜೆಪಿಗಿಂತ 2,000 ಕಮ್ಮಿ. ಪಾಪ ವೈ ಡು ವಾಂಟ್ 16,958 ವೋಟ್ ತಗೊಂಡಿದ್ರು. 16,598 ವೋಟ್ ಬಿಜೆಪಿ ಅವರು ತಗೊಂಡಿದ್ರು. 14,468 ವೋಟ್ ಇಂಡಿಪೆಂಡೆಂಟ್ ತಗೊಂಡಿದ್ರು. ಅದ್ರ ಜೊತೆಗೆ ನಮ್ಮ TB ಜಯಚಂದ್ರ ಅವರು 63,943 ತಗೊಂಡಿದ್ರು. ಇಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಯಾರಿದಾರೋ ದೇ ವಿಲ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಸರಿ. ಅದು ಯಾಕಂದ್ರೆ ಬಿಡಿ, ಇದು ಒನ್ ಮ್ಯಾನ್ ಶೋ. ಈ ಕಡೆ ಎಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ನೀವ್ ಹೇಳ್ದಂಗೆ ಯಾರೋ ಒಬ್ರು ಒಂದ್ ಕಡೆ ಬರ್ತಾರ, ಅವ್ರ ಕಡೆ ವಾಲ್ ಹಂಗಿದೆ ಅಂತ ಹೇಳ್ತಾ ಇದ್ರಿ. ಬಟ್ ನನ್ನ ಪ್ರಕಾರ ಕಾಂಗ್ರೆಸ್ ನಿಂದ ಅವ್ರಿಬ್ರು ಯಾರನ್ನೂ ಕರ್ಕೊಂಡ್ರು ನಾವು ಪೈಪೋಟಿ ಕೊಡುವಂತ ಕ್ಯಾಂಡಿಡೇಟ್ ನಾವು ಹಾಕ್ತೀವಲ್ಲ. ನಮ್ದು ಅಷ್ಟೇ ಇದೆ ಬಿಡಿ. ಅದೇಂಗೆ ನಮ್ಗೆ ಕೇಳಿ, ನಮಗೆ 3 ಹೆಸರು ಇದೆ ಸ್ಟ್ರಾಂಗ್ ಆಗಿ. ಹೇಳ್ಬಿಡಿ ಹೆಸರು. ಈಗ ಹೇಳಕ್ಕಾಗತ್ತಾ? ನೀವ್ ಬಿಟ್ಟಿದ್ದು ಅವ್ರದ್ದು, ನಾವಿಬ್ರು ಬಿಟ್ಟಿದ್ದು ನಮಗೆ ಅಂತದಿಲ್ಲ ರೀ. ನಿಮ್ಗೆ ಇನ್ನೂ ಅದ್ರ ಯೋಗ್ಯತೆನೇ ಗೊತ್ತಿಲ್ಲ. ಈ ಸಾರಿ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಭ್ಯರ್ಥಿಗಳನ್ನ ನಾವು ಬೇಡಪ್ಪ ಅಂತ ಸಮಾಧಾನ ಮಾಡಕ್ ಆಗ್ತಾ ಇಲ್ಲ. ಕಳೆದ ಬಾರಿ ಚುನಾವಣೆಯಲ್ಲಿ ಭಾರಿ ಬಹುಮತದಿಂದ ನಾವೇ ಸರ್ಕಾರ ಮಾಡ್ತೀವಿ. ನನಗೆ ನೋಡ್ರಿ, ಒಂದ್ ಹೇಳ್ತೀನಿ ಕೇಳಿ. ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಇರ್ಬೇಕು ಅಂದ್ರೆ ನಿಮ್ಮಂತರು ಸಹಿತ ಮಾಡಬಹುದು ಸರ್. ಗೌರಿ ಸರ್, ಒಂದು ಗಮನಿಸಬೇಕು, ಪ್ರಾದೇಶಿಕ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಇರೋದು ಇವ್ರು ಒಂದೇ ಪಕ್ಷಕ್ಕೆ, ಇನ್ಯಾವ ಪಕ್ಷಕ್ಕೂ ಇಲ್ಲ. ಅಧ್ಯಕ್ಷರು ಏನ್ ಮಾಡ್ತಾರೆ? ರಾಷ್ಟ್ರೀಯ ಅಧ್ಯಕ್ಷರು ಏನ್ ಮಾಡ್ತಾರೆ? ಪ್ರಾದೇಶಿಕ ಪಕ್ಷ ಬೇರೆ ರಾಜ್ಯದಲ್ಲಿ ಚುನಾವಣೆ ಮಾಡ್ಬೇಕಾದ್ರೆ ಮೊನ್ನೆ ಅವ್ರು ಮೀಟಿಂಗ್ ಬೈಲಾ ಪ್ರಕಾರ ಮೀಟಿಂಗ್ ಮಾಡಿದ್ದಾರೆ. 13 ರಾಜ್ಯಗಳ 13 ರಾಜ್ಯ ರಿಪ್ರೆಸೆಂಟೇಷನ್ ಬಂದಿದ್ದಾರೆ. ಅಧ್ಯಕ್ಷ ಇದ್ದಾರೆ, ನಮ್ಮ ಪದಾಧಿಕಾರಿಗಳಿದ್ದಾರೆ. ನೋಡಿ, ಒಂದ್ ಮಾತು ಹೇಳ್ತೀನಿ. ನ್ಯಾಷನಲ್ ಪಾರ್ಟಿ ಅಂತ ಹೇಳಿ ಪ್ರಾದೇಶಿಕ ಪಾರ್ಟಿ ಅಂತ ಹೇಳ್ಬೇಕು. ಅಲ್ಲಲ್ಲ ಹರೀಶ್ ಅವರೇ, ಈಗ ನೋಡಿ ತುಂಬಾ ಸಿಂಪಲ್ ಲೆಕ್ಕಾಚಾರ. ಅವ್ರೀಗ ರಾಷ್ಟ್ರೀಯ ಬೇರೆ ರಾಜ್ಯದಲ್ಲಿ ಚುನಾವಣೆ ಮಾಡೋ ಸಂದರ್ಭ ಬರ್ಬೋದು, ಅಥವಾ JDS ಒಂದೇ ಇದ್ದಾಗ ತಾವು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಳ್ತಾರೆ ಅವ್ರು. ಖಂಡಿತ ಈಗ ನಿಮ್ಮ ಜೊತೆ ಹೋರಾಟ ಮಾಡಬೇಕು, ಒಂದು ಟ್ರಂಪ್ ಕಾರ್ಡ್ ಬೇಕು ಸರ್. ನಿಮಗಿಂತ ನಾನು ಹೇಗೆ ಭಿನ್ನ ಅಂತ ತೋರಿಸ್ಕೋಬೇಕಲ್ಲ, ಅವಾಗ ಪ್ರಾದೇಶಿಕ ಪಕ್ಷ ಅಂತ ಹೇಳ್ತಾರೆ. ಕರೆಕ್ಟಾ ಸರ್? ಇಲ್ಲ, ಪ್ರಾದೇಶಿಕ ಒಂದ್ ನಿಮಿಷ ಕೇಳಿ. ರಾಜ್ಯದ ಜನ ನೋಡ್ತಾ ಇದ್ದಾರೆ. ಪ್ರಾದೇಶಿಕ ಪಕ್ಷ ಏನ್ ಮಾಡಿದೆ ರಾಜ್ಯದಲ್ಲಿ, ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತು, ಬಿಜೆಪಿ ಏನ್ ಮಾಡ್ತು ಅಂತ ಈ ರಾಜ್ಯದ ಜನತೆಯ ಸೇರ್ಬಿಟ್ರಲ್ಲ ನೀವು. ಇವತ್ತು ರೆಡಿ ಯಾಕೆ ನೀವು ನಮ್ ಜೊತೆ ಚೆನ್ನಾಗಿದ್ದೀರಿ? ಮುಖ್ಯಮಂತ್ರಿ ನಮ್ ಜೊತೆ ಬರ್ತೀರಾ? ಎಂತ ಪ್ರಶ್ನೆ ಅಲ್ಲ, ನೀವು ನಮ್ ಜೊತೆಗೆ ಯಾಕೆ ಚೆನ್ನಾಗಿದ್ದೀರ ಅಂತ. ಹಂಗ ನೀವು ಅವ್ರ ಜೊತೆ ಚೆನ್ನಾಗಿರ್ಲೇಬೇಕಲ್ವಾ ಸರ್? ಬರೀ ಅವ್ರ ಬಿಜೆಪಿ ಅವರು ದೂರ. ಈಗ ಮುಖ್ಯಮಂತ್ರಿ ಮನೆಗೆ ಯಾರು ಬಂದಿದ್ದು? ಕುಮಾರಸ್ವಾಮಿ ಅವರ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅವ್ರು ಬಂದಿದ್ದು ರಾಜಕೀಯ ಮಾತಾಡಕ್ಕಲ್ಲ, ಅವರ ಕ್ಷೇತ್ರಕ್ಕೆ ಹೌದು. ನೋಡ್ರಿ, ವಿರೋಧ ಪಕ್ಷದ ನಾಯಕರವರು, ಒಂದು ಪಕ್ಷದ ಮುಖಂಡರು. ಕೊನೆ ಮಾತುಗಳು ಒಂಥರ ಬಹಳ ಡಿಫರೆಂಟ್ ಇದು ಏನಂತೀರಿ ಅಲ್ಲ ಅಪ್ರೋಚ್. ಅಂದ್ರೆ ಎಲ್ಲೋ ಒಂದ್ ಕಡೆಯಿಂದ ಕಾವೇರಿ ಇಶ್ಯೂ ಬಂತ ರೀಜನಲ್ ಪಾರ್ಟಿ ಅನ್ಬಿಡು.
ಎಲ್ಲೋ ಒಂದ್ ಕಡೆಯಿಂದ ನಾವೀಗ ದೊಡ್ಡದಾಗಿ ನಾವು ಒಂದು ಏನಂತೀರ ನ್ಯಾಷನಲ್ ಪಾರ್ಟಿ ಅಂತ ಬಿಂಬಿಸಿದಾಗ ನನಗೆ ಓಟ್ ಬರುತ್ತೆ ಅಂದ್ರೆ ನ್ಯಾಷನಲ್ ಪಾರ್ಟಿ ನಾವು ನ್ಯಾಷನಲ್ ಪಾರ್ಟಿ ಅಂತ ಹೇಳೇ ಇಲ್ಲ, ಐ ಆಮ್ ಸಾರಿ. ಬಟ್ ವೈ ಆರ್ ಯು ಟೆಲ್ಲಿಂಗ್ ದಟ್ 13 ಸ್ಟೇಟ್ ಇಂದ ರೆಪ್ರೆಸೆಂಟೇಷನ್ ಬಂದಿದ್ರು, ಬೈಲಾ ಒಳಗೆ ನಾವು ಇಷ್ಟು ಜನ ಇದ್ದೀವಿ. ಬೈಲಾದಲ್ಲಿ ಕೇಳಿ, ಬೈಲಾದಲ್ಲಿ ಏನಿದೆಯೋ ಒಂದು ಸರ್ ಟೆಕ್ನಿಕಲಿ ಇಟ್ಸ್ ಅ ನ್ಯಾಷನಲ್ ಅಲ್ಲ, ಪಾರ್ಟಿ. ಟೆಕ್ನಿಕಲ್ ಇಟ್ ಇಸ್ ಅ ನ್ಯಾಷನಲ್ ಪಾರ್ಟಿ. Identity wise it's a- ಅಲ್ಲಲ್ಲ ಸರ್, ಈಗ ನಾನು ಹೇಳ್ತಿರೋದು ನಾವು ಸಂವಿಧಾನದ ಪ್ರಕಾರನೇ ನಡಿಬೇಕು ದೇಶದಲ್ಲಿ. ದೇರ್ ಇಸ್ ನೋ ಅದರ್. ಈ ಕೊನೆ ಮಾತುಗಳು ಹೇಳ್ಬಿಡಿ, ಎರಡು ಚುನಾವಣೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹೇಳಿ ಮುಗಿಸಿ. ಐ ಥಿಂಕ್ ವಿ ವಿಲ್ ಕಂಫರ್ಟಬಲಿ ಗಿವ್, ವಿ ವಿಲ್ ವಿನ್. Tough fight, ಅಲ್ಲ ವಿನ್ Give ಅಂತ ಹೇಳಿದ್ರಿ ನೀವು. ಅಲ್ಲಲ್ಲ, ಗಿವ್ ಅಂತ ಅನ್ನೋದಕ್ಕಿಂತ ನಾನು ಹೇಳ, ಯಾಕಂದ್ರೆ ವಿ ಸ್ಟಿಲ್ ನಂಬರ್ಸ್ ಅಂಡ್ ದ ನೇಮ್ಸ್ ಆರ್ ನಾಟ್ ಬೀನ್ ಡಿಸ್ಕ್ಲೋಸ್ಡ್ ಅಲ್ಲ. ಯಾವ ಒಬ್ಬ ಹೆಸರು ನಾವು ಬಂದಾಗ ನಾನು ಎಷ್ಟು ಫೈಟ್ ಕೊಡ್ಬೋದು ಅಂತ. ಬಟ್ ನನಗನ್ಸಿದ ಮಟ್ಟಿಗೆ, ಯಾಕಂದ್ರೆ ಪಾಪ JDS ನವ್ರದ್ದು ಬೆಂಗಳೂರಿನಲ್ಲಿ ಏನು ಕೊಡುಗೆ ಇಲ್ಲ, ಹಾಗಾಗಿ ದೇ ವಿಲ್ ಬಿ ಔಟ್ ಸ್ಟ್ರೇಟ್. ನೀವು ಹೇಳಿದ್ದೇನು ಅಲ್ಲ ಅಂದ್ರೆ ಅವ್ರು ಗೆದ್ದಿಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಗೆದ್ದಿಲ್ಲ? ಆಯ್ತಾ, ಗೋಪಾಲ ಸೆಕೆಂಡ್ ಎಲ್ಲಿಂದ ಕಂಟಿನ್ಯೂಸ್ ಆಗಿ TP ಜಯಚಂದ್ರ ಅಲ್ಲಿ ಗೆದ್ದಿರುವಂತದ್ದು. ಜಮೀರ್ ಹೋದ್ರು, ಯಾರಿದಾರಣ್ಣ? ಯಾರಿದ್ದಾರೆ? ಹರೀಶ್ ಒಬ್ಬರ ಹೆಸರು ಹೇಳಿ. MLA ನೋಡಿ ಸರ್, ಬರೀ ಬೇರೆ ಬಗ್ಗೆ ಮಾತಾಡದೆ ನಿಮ್ಮ ಬಗ್ಗೆ ನೀವೇನು ಹೇಳಿಲ್ಲ. ಅಲ್ಲ, ಎರಡು ಎಲೆಕ್ಷನ್ ಅಲ್ಲೂ ಈಗ ಸಿರಾ ಅಲ್ಲಿ ನಿರ್ಣಾಯಕ ಕಾಡುಗೊಲ್ಲ ಇವತ್ತು ನಿಗಮ ಆಗಿದೆ. ಓ, ಅದು ಮತ್ತೆ 42,000 ಜನ ಕುಂಚೆಟ್ಟಿಕರು ಅದಕ್ಕೆ ಎಷ್ಟು ಫಂಡ್ ಕೊಟ್ಟಿದ್ದಾರೆ ಅದನ್ನು ಹೇಳ್ಬೇಕು. ನಿಗಮ ಮಾಡಬೇಕಲ್ಲ, ನಿರ್ಣಾಯಕ ಫ್ಯಾಕ್ಟರ್. ಗೊತ್ತಾಯ್ತು. ಜಯಚಂದ್ರ ಇಸ್ ಅ ಜೆಂಟಲ್ಮ್ಯಾನ್, ಬಟ್ 10 ವರ್ಷದಲ್ಲಿ ಹೇಮಾವತಿಯಿಂದ ನೀರ್ ತರಕ್ಕಾಗಿಲ್ಲ ಸಿರಾಗೆ. ಇವತ್ತು ಆ ಕೂಗ್ ಇದ್ದೇ ಇದೆ. ಆ ಕೂಗ್ನ ನೀವ್ಸೋದ್ ಏನಾರ ಇದ್ರೆ ಯಡಿಯೂರಪ್ಪ ಸರ್ಕಾರ ಖಂಡಿತ ಕೊನೆದಾಗ ಹೇಳಿ ಬಯಸ್ತೀರಾ? 15 ಲಕ್ಷ ಅಷ್ಟೇ. ಅನಿಲ್, ಎರಡೂ ಕ್ಷೇತ್ರದಲ್ಲಿ ಬಹಳ ಪ್ರಬಲವಾಗಿ ಪೈಪೋಟಿ ಕೊಡ್ತಕ್ಕಂಥ ಅಭ್ಯರ್ಥಿಗಳನ್ನ ನಾವು ಕಣಕ್ಕಿಳಿಸ್ತೀವಿ. ನಮ್ಮ 14 ತಿಂಗಳಲ್ಲಿ ಕುಮಾರಸ್ವಾಮಿಯವರು, ಅದು ಪ್ರಾದೇಶಿಕ ಪಕ್ಷವಾದರೂ ಸಹಿತ ಕಾಂಗ್ರೆಸ್ಸಿನ ಸಪೋರ್ಟಿನೊಡನೆ ಅಧಿಕಾರ ಮಾಡಿದಂಥ ಸಂದರ್ಭದಲ್ಲಿ ಇವತ್ತೇನು ರೈತರ ಸಾಲ ಮನ್ನಾ ಇರ್ಬೋದು, ಬಡವರ ಬಗ್ಗೆ ಚಿಂತನೆ ಇರ್ಬೋದು, ಜನಗಳಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನ ನಮ್ಮ ಸರ್ಕಾರ ಮಾಡಿದೆ. ಆದ್ರಿಂದ ಎರಡೂ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಆರಾಮಾಗಿ ಗೆಲ್ತಾರೆ. ಅನಿಲ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಹರೀಶ್ ಅವರೇ ಧನ್ಯವಾದ, ನಮ್ಮ ಜೊತೆ ಶಿವರಾಮೇಗೌಡರೇ ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ರು. ಸೊ 3 ಪಕ್ಷಗಳು ತಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ಮಾತನ್ನ ತುಂಬಾ ಸಹಜವಾಗಿ ಹೇಳ್ತಾ ಇದೆ. ಜೊತೆಗೆ ಒಂದಷ್ಟು ತುಂಬಾ ತುಂಬಾ ನಿಗೂಢವಾದ ಚರ್ಚೆಗಳು ಕೂಡ ಆದವು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಅವ್ರ ಹೆಸರುಗಳನ್ನ ಹೇಳಿಲ್ಲ, ಆದ್ರೂ ಕೂಡ ಬಹುಶಃ ರೀಡಿಂಗ್ ಬಿಟ್ಟಿಂದ ಲೈನ್ಸ್ ಯಾರು ಮಾಡ್ತಾರೋ ಖಂಡಿತ ಅವ್ರಿಗೆ ಅರ್ಥ ಆಗಿರುತ್ತೆ. ಸೊ ರಾಜಕೀಯ ಅನ್ನೋದು ಖಂಡಿತ ನಿಂತ ನೀರಲ್ಲ, ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಸೊ 3 ರಾಜಕೀಯ ಪಕ್ಷಗಳಲ್ಲಿ ಏನು ವ್ಯತ್ಯಾಸಗಳಿಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಈಗ ಮತದಾರರು ಏನು ತೀರ್ಮಾನ ಕೈಗೊಳ್ಳುತ್ತಾರೆ ಅದು ಅಫ್ಕೋರ್ಸ್ ನವೆಂಬರ್ ತಿಂಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆ ಮುಗಿಸ್ತಾ ಇದ್ದೀನಿ. ಇದು ದಿಕ್ಸೂಚಿ TV5 ನಮ್ಮ ಪ್ರಸ್ತುತ TV5 ವಾಸ್ತವದ ಪ್ರತಿರೂಪ.